ಗೈಸ್, ಇವತ್ ನಾವ್ ನೋಡಕ್ ಬಂದಿರೋದು ಕೊರಿಯಾದ ಒಂದು ಸರ್ವೈವಲ್ ಥ್ರಿಲ್ಲರ್ ಮೂವಿಯನ್ನ. ಅಂಡ್ ಇದು ಯಾವ ಲೆವೆಲ್ಗೆ ಸೊಯ್ಕ್ ಆಗಿದೆ ಅಂದ್ರೆ ಏನ್ ಮೂವಿ ಗುರು ಅನ್ನೋದಾಗಿ ಕಮೆಂಟ್ ಅನ್ನ ಮಾಡ್ಬಿಡ್ತೀರಾ. ಹಾಗೆ ಚಿಕ್ಕ ಮಕ್ಳೇನಾದ್ರೂ ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಇವಾಗ್ಲೇನೆ ಸ್ಕಿಪ್ ಅನ್ನ ಮಾಡ್ಕೊಂಡ್ಬಿಡಿ, ಯಾಕಂದ್ರೆ ಅಂತ ಘಟನೆಗಳು ಮತ್ತೆ ಮತ್ತೆ ಇಲ್ಲಿ ಬರ್ತಾನೆ ಇರುತ್ತೆ. ಸೊ ನೀವು ಈ ವಿಡಿಯೋವನ್ನ ನೋಡ್ದೆ ಇರೋದೇ ತುಂಬಾನೇ ಚೆನ್ನಾಗಿರುತ್ತೆ. ನಾನ್ ಈ ರೀತಿ ಹೇಳಿದ್ಮೇಲೂ ಕೂಡ ನೀವು ಈ ವಿಡಿಯೋವನ್ನ ನೋಡ್ತಾ ಇದ್ದೀರಾ ಅಂದ್ರೆ ನೀವು ಮಕ್ಕಳೇ ಅಲ್ಲ, ಬದಲಾಗಿ ಬೊಂಬಾಟ್ ಮಕ್ಕಳು. ಇನ್ನು ಮೂವಿ ಬಗ್ಗೆ ಮಾತಾಡೋದಾದ್ರೆ ಸರಿಸುಮಾರು 70ಕ್ಕೂ ಹೆಚ್ಚಿನ ಜನರು ಒಂದು ದೊಡ್ಡದಾದ ಹಡಗಿನಲ್ಲಿ ಟ್ರಾವೆಲ್ ಅನ್ನ ಮಾಡ್ತಿರ್ತಾರೆ. ಬಟ್ ಆದ್ರೆ ಸಡನ್ ಆಗಿ ಆ ಬೋಟು ಆಕಾಶದಲ್ಲಿ ಹಾರೋದಿಕ್ಕೆಲ್ಲ ಶುರುವಾಗ್ಬಿಡುತ್ತೆ. ಈ ರೀತಿ ಒಂದು ಕ್ರಿಟಿಕಲ್ ಆದ ಸಿಚುವೇಶನ್ ಎದುರಾಗ್ಬೇಕಾದ್ರೆ ಇವರ ಹತ್ರ ಸರಿಯಾಗಿ ತಿನ್ನೋದಿಕ್ಕೆ ಫುಡ್ವೇ ಇಲ್ಲ, ಏನು ಬೇಡ್ತಾ ಇಲ್ಲ. ಹಾಗಿರ್ಬೇಕಾದ್ರೆ ಅವರ ಜೊತೆಯಾಗಿ ಏನ್ ತಾನೇ ನಡೀತಾ ಇದೆ? ಅದು ಅಲ್ಲದೆ ಅಷ್ಟೊಂದು ಜನ ಒಂದೇ ಒಂದು ಹಡಗಲ್ಲಿ ಸರ್ವೈವ್ ಆಗೋದಿಕ್ಕೆ ಹೇಗೆ ಸಾಧ್ಯ? ನಂತರ ಅವರ ಜೊತೆ ಏನಾಗುತ್ತೆ ಅನ್ನುವ ಒಂದು ಕ್ರೇಜಿ ಮೂವಿಯನ್ನೇ ನೋಡ್ತಾ ಇದೀವಿ. ಅಂಡ್ ಮೂವಿಯ ಹೆಸರು ಬಂದು ಹ್ಯೂಮನ್ ಸ್ಪೇಸ್ ಟೈಮ್ ಅಂಡ್ ಹ್ಯೂಮನ್ ಅಂತ. ಅಂಡ್ ಇದೊಂದು ಕೊರಿಯನ್ ಸರ್ವೈವಲ್ ಮೂವಿ ಆಗಿರೋದ್ರಿಂದ ತುಂಬಾನೇ ಕ್ರೇಜಿ ಲೆವೆಲ್ ನಲ್ಲೇ ಇದೆ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ಇದಕ್ಕಿಂತ ಬೇರೆ ಲೆವೆಲ್ ನಲ್ಲಿ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ಬೇಕು ಅಂತ ಮೂವಿ ಜಾದು ಲೋಕ ಅನ್ನುವ ಮತ್ತೊಂದು ಚಾನಲ್ ಅನ್ನುವೇ ಕೂಡ ಕ್ರಿಯೇಟ್ ಅನ್ನ ಮಾಡಿದೀವಿ. ಅಂಡ್ ಅದ್ರಲ್ಲೂ ಕೂಡ ಬೆಂಕಿ ಲೆವೆಲ್ ನ ಮೂವಿಗಳನ್ನ ಆಲ್ರೆಡಿ ಅಪ್ಲೋಡ್ ಅನ್ನ ಮಾಡ್ತಾ ಇದೀವಿ. ಸೊ ಇನ್ನವೇ ಆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಇವಾಗ್ಲೇನೆ ನಮ್ಮ ಹೊಸ ಚಾನಲ್ಗೆ ಕೂಡ ಸಪೋರ್ಟ್ ಅನ್ನ ಮಾಡಿ. ಸರಿ ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ಮೂವಿ ಕಡೆಗೆನೆ ಬಂದ್ಬಿಡೋಣ. ಓಪನಿಂಗ್ ಸೀನ್ ನಲ್ಲಿ ಒಂದು ದೊಡ್ಡದಾದ ಶಿಪ್ ಅನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಇದೇ ಶಿಪ್ ಅನ್ನ ವರ್ಲ್ಡ್ ವಾರ್ 2 ನ ಸಮಯದಲ್ಲೇ ಕೂಡ ಯೂಸ್ ಅನ್ನ ಮಾಡಿರ್ತಾರೆ. ಆ ನಂತರ ಇದು ಹಾಳಾಗ್ಬೇಕಾದ್ರೆ ರಿಪೇರಿಗಳನ್ನ ಮಾಡ್ಕೊಂಡು ಮತ್ತೆ ಇದನ್ನ ಬಳಸ್ತಾ ಇದ್ದಾರೆ. ಅಂಡ್ ಇವಾಗ ಇದೇ ಶಿಪ್ ನ ಒಳಗಡೆ ಸರಿಸುಮಾರು 70 ಜನಗಳು ಟ್ರಾವೆಲ್ ಅನ್ನ ಮಾಡ್ತಾ ಇದ್ದಾರೆ. ಹಾಗೆ ಈ ಕೊರಿಯಾದ ಪ್ರೆಸಿಡೆಂಟ್ ಆಗಿರುವ ಲೀ ಮತ್ತೆ ಅವನ ಮಗನಾಗಿರುವ ಆಡಮ್ ಕೂಡ ಇದೇ ಶಿಪ್ ನ ಒಳಗಡೆ ಟ್ರಾವೆಲ್ ಅನ್ನ ಮಾಡ್ತಾ ಇದ್ದಾರೆ. ಹಾಗೆ ಇದೇ ಶಿಪ್ ನ ಒಳಗಡೆ ಬಾಸ್ ಅನ್ನುವ ಒಬ್ಬ ಗೂಂಡ ಕೂಡ ಇದ್ದಾನೆ. ಅಂಡ್ ಅವನ ಜೊತೆ ಅವನ ಪೂರ್ತಿಯಾದ ಟೀಮ್ ಏನೇ ಇರ್ತಾ ಇದೆ. ಸೊ ಈ ಶಿಪ್ ನ ಒಳಗಡೆ ಪ್ರೆಸಿಡೆಂಟ್ ಆಗಿರುವ ಲೀ ಇದಾನೆ ಅಲ್ವಾ, ಅವನ ಹತ್ರಕ್ಕಾಗಿನೇ ಬಂದು ಸರ್ ನಿಮ್ಗೆ ಏನಾದ್ರೂ ಬೇಕಿದ್ರೆ ನಮ್ಮನ್ನ ಕೇಳಿ, ನಮ್ಮ ದೇಶದ ಪ್ರೆಸಿಡೆಂಟ್ ಗೋಸ್ಕರ ನಾವು ಏನ್ ಬೇಕಾದ್ರೂ ಮಾಡ್ತೀವಿ. ಸೊ ನೀವು ಹೇಳುವ ಎಲ್ಲಾ ಕೆಲ್ಸಗಳನ್ನ ನಿಮಗಾಗಿ ಮಾಡ್ಕೊಡ್ತೀವಿ ಅನ್ನೋದಾಗಿ ಕೇಳ್ಬೇಕಾದ್ರೆ ಆ ಲೀ ಕೂಡ ಸರಿ ಓಕೆ, ನನ್ಗೆ ಏನಾದ್ರೂ ಕೆಲ್ಸ ಇದ್ರೆ ಹೇಳ್ಕೊತೀನಿ ಅನ್ನೋದಾಗಿನೇ ಹೇಳ್ತಾನೆ. ಇನ್ನೊಂದ್ ಕಡೆಯಲ್ಲಿ ತುಂಬಾನೇ ವಯಸ್ಸಾಗಿರುವ ಒಬ್ಬ ಮುದುಕನನ್ನುವೇ ತೋರಿಸ್ತಾರೆ. ಅಂಡ್ ಇವನು ಒಂದು ಬ್ರಷ್ ಅನ್ನ ತಗೊಂಡು ಕೆಳಗಡೆ ಬಿದ್ದಿರುವ ಮಣ್ಣನ್ನ ತೆಗೆದು ಒಂದು ಚಿಕ್ಕದಾದ ಕಪ್ನ ಒಳಗಡೆಗೆ ಫಿಲ್ ಅನ್ನ ಮಾಡ್ಕೋತಾ ಇದ್ದಾನೆ. ಅಂಡ್ ಇದೇ ಜಾಗದಲ್ಲಿ ಒಂದು ಕಪಲ್ ಕುಳಿತಿರೋದನ್ನ ತೋರಿಸ್ತಾರೆ. ಅದ್ರಲ್ಲಿ ನಮ್ಮ ಹುಡುಗನ ಹೆಸರು ಜಾಯ್ ಅಂತ, ಇನ್ನು ನಮ್ಮ ಹುಡುಗಿಯ ಹೆಸರು ಬಂದು ಆವ್ ಅಂತ. ಇವಾಗ ನಮ್ಮ ಆವು ಆ ಮುದುಕನನ್ನ ನೋಡಿ ಏನಕ್ಕೆ ನೀವು ಮಣ್ಣನ್ನ ತುಂಬ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಆ ಮುದುಕ ಯಾವುದೇ ಆನ್ಸರ್ ಅನ್ನವೇ ಕೊಡದೆ ಸೈಲೆಂಟ್ ಆಗಿ ಒಂದು ಸ್ಮೈಲ್ ಅನ್ನ ಕೊಡ್ತಾನೆ. ನಂತರ ಪ್ರೆಸಿಡೆಂಟ್ ಗೆ ಒಂದು ಸ್ಪೆಷಲ್ ಆದ VIP ಕ್ಯಾಬಿನ್ ಅನ್ನ ಕೊಡ್ತಾರೆ. ಇದನ್ನ ನೋಡುವ 3 ಜನ ಕಾಲ್ ಗರ್ಲ್ಸ್ ಗಳು ಮುಂದಕ್ಕಾಗಿನೇ ಬಂದು ಅರೆ ನಾವು ಕೂಡ ಅವರಷ್ಟು ಹಣವನ್ನ ಕೊಟ್ಟಿದೀವಿ, ಹಾಗಿರ್ಬೇಕಾದ್ರೆ ಅವರಿಗೆ ಮಾತ್ರ ಯಾಕೆ ಸ್ಪೆಷಲ್ ಆದ ಕ್ಯಾಬಿನ್ ಅನ್ನ ಕೊಡ್ತಾ ಇದ್ದೀರಾ ಅನ್ನೋದಾಗಿ ಕೇಳ್ತಾರೆ. ಇದನ್ನ ಕೇಳುವ ಬಾಸು ಸುಮ್ನೆ ಇದ್ರೆ ಸರಿ, ಇಲ್ಲಾಂದ್ರೆ ಎಲ್ಲರನ್ನುವೇ ಓಡಿಸ್ಬಿಡ್ತೀನಿ ಅನ್ನೋದಾಗಿನೇ ಬೈತಾನೆ. ಬಟ್ ಆದ್ರೆ ಇದನ್ನ ನೋಡುವ ನಮ್ಮ ಜಾಯ್ ಕೂಡ ಇವರ ಹತ್ರಕ್ಕೇನೆ ಬಂದು ಇವ್ರು ಕೇಳ್ತಿರೋದ್ರಲ್ಲಿ ತಪ್ಪೇನಿದೆ, ಇಬ್ರು ಕೂಡ ಹಣವನ್ನ ಕೊಟ್ಟಿದ್ದಾರೆ ಅಲ್ವಾ, ಸೊ ಎಲ್ರಿಗೂ ಈಕ್ವಲ್ ಆದ ರೈಟ್ಸ್ ಸಿಗ್ಬೇಕು ಅನ್ನೋದಾಗಿ ಕೇಳ್ಬೇಕಾದ್ರೆ ಆ ಬಾಸು ನಮ್ಮ ಜಾಯ್ ಅವನ ಕಾಲರ್ ಪಟ್ಟಿಯನ್ನ ಹಿಡ್ಕೊಂಡು ಧಮ್ಕಿಯನ್ನ ಹಾಕ್ತಾನೆ. ನಂತರ ನಮ್ಮ ಹೀರೋಯಿನ್ಗೆ ನಿನ್ನ ಬಾಯ್ ಫ್ರೆಂಡು ಜೀವಂತವಾಗಿ ಬೇಕು ಅಂದ್ರೆ ಈ ಜಾಗದಿಂದ ಹೊರಗಡೆಗಾಗಿನೇ ಕರ್ಕೊಂಡು ಹೋಗ್ಬಿಡು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ಗೂ ಬೇರೆ ದಾರಿ ಇಲ್ದೆ ಸೈಲೆಂಟ್ ಆಗಿನೇ ಕರ್ಕೊಂಡು ಬರ್ತಾಳೆ. ನಂತರ ಸ್ವಲ್ಪ ಹೊತ್ತು ಬಿಟ್ಟು ನೋಡ್ಬೇಕಾದ್ರೆ ಆ ಪ್ರೆಸಿಡೆಂಟ್ ಆಗಿರುವ ಲೀಗೆ ತುಂಬಾನೇ ಐಷಾರಾಮಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಬಟ್ ಆದ್ರೆ ಮಿಕ್ಕಿರುವ ಪ್ಯಾಸೆಂಜರ್ ಗಳಿಗೆ ನಾರ್ಮಲ್ ಆದ ಫುಡ್ ಅನ್ನ ಕೊಡ್ತಿದ್ದಾರೆ. ಸೊ ಇದನ್ನ ನೋಡುವ ನಮ್ಮ ಜಾಯ್ ಮತ್ತೆ ತಡ್ಕೊಳ್ಳೋದಿಕ್ಕಾಗದೆ ಕ್ವಶನ್ ಅನ್ನ ಮಾಡ್ಬೇಕಾದ್ರೆ ಇವಾಗ್ಲೂ ಕೂಡ ಈ ಬಾಸು ನಮ್ಮ ಜಾಯ್ ಅನ್ನ ಮತ್ತೆ ಸೈಲೆಂಟ್ ಆಗೋದಿಕ್ಕಾಗಿನೇ ಹೇಳ್ತಾನೆ. ಬಟ್ ಆದ್ರೆ ಇದನ್ನ ನೋಡುವಲ್ಲಿ ಎಲ್ರಲ್ಲೂ ಕೂಡ ಸಾರಿಯನ್ನ ಕೇಳ್ತಾನೆ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ, ಎಲ್ರಿಗೂ ಫುಡ್ ಸಿಗೋದ್ರಲ್ಲಿ ತೊಂದ್ರೆ ಆಗ್ತಿದೆ ಅನ್ನೋದು ನನ್ಗೆ ಗೊತ್ತಿರ್ಲಿಲ್ಲ. ನಾಳೆಯಿಂದ ನಿಮ್ಗೆ ಯಾವ ರೀತಿ ಫುಡ್ ಸಿಗ್ತಾ ಇದೆಯೋ ಅದೇ ಫುಡ್ ಅನ್ನ ನಾನುವೇ ತಿಂತೀನಿ ಅನ್ನೋದಾಗಿ ಸಾರಿಯನ್ನ ಕೇಳ್ತಾನೆ. ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಒಬ್ಬ ಮುದುಕನನ್ನ ತೋರಿಸ್ಬೇಕಾದ್ರೆ ಆ ಮುದುಕ ಒಂದು ರೆಸ್ಟ್ ಹಿಡ್ದಿರುವ ಕ್ಯಾಬಿನ್ ನ ಒಳಗಡೆನೆ ವಾಸವಿದ್ದಾನೆ. ಅದು ಅಲ್ಲದೆ ಒಂದು ಕಪ್ನ ಒಳಗಡೆಗೆ ಮಣ್ಣನ್ನ ತುಂಬಿಸ್ಕೊಂಡು ಬರ್ತಿದ್ದ ಅಲ್ವಾ, ಸೊ ಇವಾಗ ಅದೇ ಮಣ್ಣಿನ ಒಳಗಡೆಗೆ ವಾಟರ್ ಮಿಲ್ ಸೀಡ್ಸ್ ಗಳನ್ನ ಪ್ಲಾಂಟ್ ಮಾಡ್ತಾನೆ. ಮೇ ಬಿ ಇವನು ಗಿಡಗಳನ್ನ ಬೆಳೆಸೋದಿಕ್ಕಾಗಿ ಕಷ್ಟವನ್ನ ಪಡ್ತಿದ್ದಾನೆ ಅನ್ಸುತ್ತೆ. ನಂತರ ತೋರಿಸ್ಬೇಕಾದ್ರೆ ಇವನ ಹತ್ರ 2 ಮೊಟ್ಟೆಗಳು ಕೂಡ ಇದೆ.
ಸೊ ಹೇಗಾದ್ರೂ ಮಾಡಿ ಅವುಗಳಿಂದ ಮರಿಯನ್ನ ಓಪನ್ ಮಾಡಿಸ್ಬೇಕು ಅಂತ ಅದಕ್ಕೆ ಲೈಟ್ ನ ಶಾಖವನ್ನೇ ಕೊಟ್ಟು ಹಲವಾರು ದಿನಗಳಿಂದ ಟ್ರೈ ಅನ್ನ ಮಾಡ್ತಾ ಇದ್ದಾನೆ. ಅದು ಅಲ್ದಿರ ಆಲೂಗಡ್ಡೆ, ಚಿಕ್ಕ ಚಿಕ್ಕ ಫ್ರೂಟ್ಸ್, ಟೊಮೊಟೊ ಎಲ್ಲವನ್ನವೇ ಕೂಡ ಗ್ಲಾಸ್ ನ ಒಳಗಡೆ ಹಾಕಿ ಅವುಗಳಿಂದ ಗಿಡವನ್ನ ಬೆಳೆಸೋದಿಕ್ಕಾಗಿನೇ ಕಷ್ಟವನ್ನ ಪಡ್ತಿದ್ದಾನೆ. ಇದನ್ನ ನೋಡುವ ನಮ್ಮ ಹೀರೋಯಿನ್ ಈ ಮುದುಕನಿಗೆ ತಲೆ ಕೆಟ್ಟೋಗಿದೆ ಅನ್ನೋದಾಗಿನೇ ತಿಳ್ಕೊತಾಳೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಬಾಸ್ ಅನ್ನುವ ಒಂದು ಗೂಂಡಗಳ ಗ್ಯಾಂಗ್ ಇದೆ ಅಲ್ವಾ, ಅದೇ ಗೂಂಡಗಳ ಗ್ಯಾಂಗಿನವರು ಕಾಲ್ ಗರ್ಲ್ಸ್ ಗಳ ಹತ್ರಕ್ಕಾಗಿನೇ ಬಂದು ಎಲ್ಲರೂ ಅವರ ಹತ್ರವಾಗಿನೇ ಬ್ಯುಸಿ ಆಗ್ತಾರೆ. ಇನ್ನೊಂದ್ ಕಡೆಯಲ್ಲಿ ಆ ಪ್ರೆಸಿಡೆಂಟ್ ಆಗಿರುವಲ್ಲಿ ನಮ್ಮ ಹೀರೋಯಿನ್ ಅವಳನ್ನ ಗುರಾಯಿಸ್ತಿರ್ತಾನೆ. ಸೊ ಇದನ್ನ ನೋಡುವಂತಹ ಬಾಸು ಪ್ರೆಸಿಡೆಂಟ್ ನ ಹತ್ರಕ್ಕಾಗಿನೇ ಬಂದು, ಸರ್ ನೀವು ಚಿಂತೆಯನ್ನ ಮಾಡ್ಬೇಡಿ, ಆ ಹುಡುಗಿಯನ್ನ ಕರ್ಕೊಂಡು ಬಂದು ನಿಮಗಾಗಿನೇ ಒಪ್ಪಿಸ್ತೀನಿ, ಸೊ ನೀವು ಕೂಡ ಅವಳನ್ನ ಎಂಜಾಯ್ ಅನ್ನ ಮಾಡ್ಬಿಡಿ ಅನ್ನೋದಾಗಿನೇ ಹೇಳ್ತಾನೆ. ಆ ನಂತರ ಗೂಂಡಗಳ ಗ್ಯಾಂಗು ನಮ್ಮ ಕಪಲ್ಗಳ ಹತ್ರಕ್ಕಾಗಿನೇ ಬಂದು ನಮ್ಮ ಜಾಯ್ಗೂ ಕೂಡ ಸರ್ಸರಿಯಾಗಿನೇ ಬಡ್ದು ಎಲ್ಲಾ ಗೂಂಡಗಳೇ ಸೇರ್ಕೊಂಡು ನಮ್ಮ ಹೀರೋಯಿನ್ ಅವಳನ್ನ ಅನುಭವಿಸ್ತಾರೆ. ಆ ನಂತರ ನಮ್ಮ ಜಾಯ್ಗೆ ಒಂದು ಚಾಕುವಿನಿಂದಾನೇ ಚುಚ್ಚಿ ಅವನ ಕಥೆಯನ್ನ ಮುಗಿಸಿ ಸಮುದ್ರದ ಒಳಗಡೆಗಾಗಿನೇ ಎತ್ತಿ ಬಿಸಾಡಿ ನಮ್ಮ ಜಾಯ್ ಅವನ ಚಾಪ್ಟರ್ ಅನ್ನೇ ಮುಗಿಸ್ತಾರೆ. ಆ ನಂತರ ನಮ್ಮ ಹೀರೋಯಿನ್ ಅವಳನ್ನ ಹೇಳ್ಕೊಂಡು ಪ್ರೆಸಿಡೆಂಟ್ ಅವನ ಹತ್ರಕ್ಕಾಗಿನೇ ಕರ್ಕೊ ಬರ್ತಾರೆ. ನೆಕ್ಸ್ಟ್ ಆ ಪ್ರೆಸಿಡೆಂಟ್ ಆಗಿರುವಲ್ಲಿ ಅವನಾದ್ಮೇಲೆ ಅವನ ಮಗ, ಈ ರೀತಿ ಒಬ್ರಾದ್ಮೇಲೆ ಒಬ್ರು ನಮ್ಮ ಹೀರೋಯಿನ್ ಅವಳನ್ನ ಅನುಭವಿಸ್ತಾರೆ. ನಂತರ ನಮ್ಮ ಹೀರೋಯಿನ್ಗೂ ಕೂಡ ಪ್ರಜ್ಞೆ ಬಂದು ಅವಳು ಎಚ್ಚರಿ ಆಗ್ಬೇಕಾದ್ರೆ ಅವಳ ಜೊತೆ ಏನಾಗಿದೆ ಅಂತ ಕೂಡ ಅವಳಿಗೆ ಗೊತ್ತಾಗದೆ ಇರುವಷ್ಟು ಸಿಚುವೇಶನ್ ಗೆನೆ ತಂದ್ಬಿಟ್ಟಿದ್ದಾರೆ. ಸೊ ಅವಳು ನಮ್ಮ ಬಾಯ್ ಫ್ರೆಂಡ್ ಎಲ್ಲೋದಾನೋದಾಗಿ ಹುಡಿಕೊಂಡು ಹೊರಗಡೆ ಬರ್ಬೇಕಾದ್ರೆ ಒಂದು ಜಾಗದಲ್ಲಿ ಬಾಸ್ ಅವನ ಟೀಮ್ ಏನೇ ನಿಂತಿರುತ್ತೆ. ಇದನ್ನ ನೋಡಿ ಕೋಪವನ್ನ ಮಾಡ್ಕೊಂಡು ಡೈರೆಕ್ಟ್ ಆ ಬಾಸ್ಗೆನೆ ಒಂದು ಕಪಾಳಕ್ಕೆನೆ ಹೊಡಿತಾಳೆ. ಅಂಡ್ ಇವಾಗ ಬಾಸ್ ಕೂಡ ಇವಳ ಬಾಯ್ ಫ್ರೆಂಡ್ ನ ಕಥೆಯನ್ನ ಏನ್ ಮಾಡಿದ್ವಿ ಅನ್ನೋದಾಗಿ ಹೇಳ್ತಾನೆ. ಅಂದ್ರೆ ಅವನ ಕಥೆಯನ್ನ ಮುಗಿಸಿ ಸಮುದ್ರದ ಒಳಗಡೆಗಾಗಿ ಎಸ್ತಿದೀವಿ ಅಂತ. ಸೊ ಈ ಮಾತನ್ನ ಕೇಳಿ ತುಂಬಾನೇ ಬೇಜಾರಾಗುವ ನಮ್ಮ ಹೀರೋಯಿನ್ ಅವಳ ರೂಮ್ ನ ಕಡೆಗೆ ವಾಪಸ್ಸು ಬರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ನಮ್ಮ ಜಾಯ್ನ ಶೂ ಬಿದ್ದಿರೋದನ್ನ ನೋಡ್ತಾಳೆ. ಅಂಡ್ ಆ ಶೂ ನಲ್ಲವೇ ಕೂಡ ತುಂಬಾನೇ ರಕ್ತವೆಲ್ಲ ಚೋಟ್ಕೊಂಡು ಬಿದ್ದಿರುತ್ತೆ. ಸೊ ಇನ್ನು ನಾವು ಬದುಕೋದ್ರಲ್ಲಿ ಯಾವುದೇ ಅರ್ಥನೇ ಇಲ್ಲ, ಏನವೇ ಇಲ್ಲ. ಯಾಕಂದ್ರೆ ನನಗೆ ಅಂತ ಇದ್ದದ್ದು ಕೇವಲ ನನ್ನ ಬಾಯ್ ಫ್ರೆಂಡ್ ಮಾತ್ರ. ಇವಾಗ ಅವನು ಕೂಡ ತೀರೋಗಿದ್ದಾನೆ ಅಂದ್ರೆ ನಾವು ಯಾರಿಗೋಸ್ಕರ ಬದುಕ್ಬೇಕು ಅಂತ ಇವಳು ಕೂಡ ಸಮುದ್ರದ ಒಳಗಡೆ ಬೀಳೋದಿಕ್ಕಾಗಿ ನೋಡ್ತಾಳೆ. ಬಟ್ ಆದ್ರೆ ಕೊನೆ ಕ್ಷಣದಲ್ಲಿ ನಮ್ಮ ಮುದುಕ ಬಂದು ಹೀರೋಯಿನ್ ಅವಳನ್ನ ಕಾಪಾಡ್ತಾನೆ. ಇನ್ನು ಒಳಗಡೆ ಇರುವ ಎಲ್ಲಾ ಪ್ಯಾಸೆಂಜರ್ ಗಳಿವೆ ಕೂಡ ಡ್ರಿಂಕ್ಸ್ ಅನ್ನ ಮಾಡಿ ಎಲ್ಲರಿವೆ ನಾಶಿಯಲ್ಲೇ ಮಲ್ಕೋತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಎಲ್ಲರಿವೆ ಎಚ್ಚರಿಯಾಗಿ ನೋಡ್ಬೇಕಾದ್ರೆ ಈ ಶಿಪ್ ನ ಒಳಗಡೆ ಇರುವ ಎಲ್ಲಾ ಜನಗಳಿವೆ ಕೂಡ ಒಂದು ಕ್ಷಣ ಶಾಕ್ ಆಗ್ಬಿಡ್ತಾರೆ. ಯಾಕಂದ್ರೆ ಇವರ ಹಡಗು ಇವಾಗ ನೀರಿನಲ್ಲಿ ಹೋಗ್ತಿಲ್ಲ, ಬದಲಾಗಿ ಆಕಾಶದಲ್ಲಿ ಹಾರಾಡ್ತಾ ಇದೆ. ಈ ರೀತಿ ಇಲ್ಲಿ ಏನ್ ತಾನೇ ನಡೀತಾ ಇದೆ ಅಂತ ಎಲ್ಲರಿವೆ ಕನ್ಫ್ಯೂಷನ್ ಆಗ್ಬೇಕಾದ್ರೆ ನಮ್ಮ ಮುದುಕ ಮಾತ್ರ ನಾರ್ಮಲ್ ಆಗಿ ಕೂಲ್ ಆಗೇನೆ ಇದಾನೆ. ಸೊ ಇವನನ್ನ ನೋಡುವ ನಮ್ಮ ಹೀರೋಯಿನ್ಗೆ ಅರ್ಥವಾಗ್ಬಿಡುತ್ತೆ, ಖಂಡಿತ ಈ ಮುದುಕನಿಗೆ ಯಾವ್ದೋ ವಿಷಯ ಗೊತ್ತಿದೆ ಅನ್ನೋದಾಗಿ. ಆದ್ರಿಂದ ಇವನನ್ನೇ ಫಾಲೋವನ್ನ ಮಾಡೋಣ ಅಂತ ಹಿಂಬಾಲಿಸಿ ಬರ್ಬೇಕಾದ್ರೆ ಇವನು ಹಲವಾರು ಬೀಜಗಳನ್ನ ಮಣ್ಣಿನ ಒಳಗಡೆ ಹಾಕಿ ಮಡಗಿದ ಅಲ್ವಾ. ಇವಾಗ ಎಲ್ಲಾ ಬೀಜಗಳಿವೆ ಮೊಳಕೆ ಹೊಡೆದು ಗಿಡಗಳಾಗಿನೇ ಬದಲಾಗ್ತಾ ಇದಾವೆ. ಇನ್ನು 2 ಮೊಟ್ಟೆಗುವೆ ಕೂಡ ಹೀಟನ್ನ ಕೊಟ್ಟು ಮರಿ ಮಾಡೋದಿಕ್ಕೆ ಟ್ರೈ ಮಾಡ್ತಿದ್ದ ಅಲ್ವಾ. ಇವಾಗ ಮೊಟ್ಟೆಯಿಂದ ಕೂಡ ಮರಿಗಳು ಹೊರಗಡೆಗಾಗಿನೇ ಬಂದಿದಾವೆ. ಇನ್ನೊಂದ್ ಕಡೆಯಲ್ಲಿ ಆ ಪ್ರೆಸಿಡೆಂಟ್ ಕ್ಯಾಪ್ಟನ್ ಹತ್ರಕ್ಕಾಗಿ ಬಂದು ಈ ಶಿಪ್ ಏನಿಕೆ ಗಾಳಿಯಲ್ಲಿ ತೇಲ್ತಾ ಇದೆ, ಇಲ್ಲಿ ಏನ್ ತಾನೇ ನಡೀತಾ ಇದೆ ಅಂತ ಕೇಳ್ಬೇಕಾದ್ರೆ ಆ ಕ್ಯಾಪ್ಟನ್ ನನ್ಗೂ ಕೂಡ ಗೊತ್ತಿರ್ತಾ ಇಲ್ಲ ಅನ್ನೋದಾಗಿ ಹೇಳ್ಕೊತಾನೆ. ಅದು ಅಲ್ಲದೆ ನಮ್ಮ ರೆಡ್ಡಾರ್ ಕೂಡ ಕೆಲ್ಸವನ್ನ ಮಾಡೋದನ್ನ ನಿಲ್ಸ್ಬಿಟ್ಟಿದೆ. ಅದ್ರ ಮೇಲೂ ಕೂಡ ನಮ್ಮ ಹತ್ರ ಇರುವ ಫುಡ್ ಕೇವಲ 2 ದಿನಗಳಾಗಿನೇ ಯೂಸ್ ಆಗುತ್ತೆ. ಆನಂತರ ನಾವು ಯಾವ ಫುಡ್ ಅನ್ನ ತಿನ್ಬೇಕೋ ಏನೋ ನನ್ಗೆ ಏನಿವೆ ಗೊತ್ತಿಲ್ಲ ಅಂತ ಹೇಳ್ಕೋಬೇಕಾದ್ರೆ ಹೊರಗಡೆ ಇರುವ ಪ್ಯಾಸೆಂಜರ್ಸ್ ಜೋರಾಗಿ ಜಗಳ ಮಾಡೋದಿಕ್ಕೆ ಶುರುವಾಗ್ತಾರೆ. ಅಂದ್ರೆ ಎಷ್ಟು ಫುಡ್ ಸಿಗುತ್ತೋ ಅಷ್ಟು ಫುಡ್ ಅನ್ನ ಇವಾಗ್ಲೇನೆ ಎತ್ಕೊಂಡು ಬಚ್ಚಿಟಿ ಮಡಗ್ಬಿಡೋಣ ಅಂತ ಎಲ್ಲಾ ಪ್ಯಾಸೆಂಜರ್ ಗಳಿವೆ ಬಂದು ಫುಡ್ ಇರುವ ರೂಮ್ ಅನ್ನ ಒಡ್ದಾಕೋದಿಕ್ಕಾಗಿ ನೋಡ್ತಾ ಇದ್ದಾರೆ. ಬಟ್ ಆದ್ರೆ ಪ್ರೆಸಿಡೆಂಟ್ ಎಲ್ಲರ ಮುಂದಕ್ಕಾಗಿನೇ ಬಂದು, ನೋಡಿ ನಮ್ಮ ಹತ್ರ ಇರುವ ಫುಡ್ ಅನ್ನ ಎಲ್ರಿಗೂ ಈಕ್ವಲ್ ಆಗಿನೇ ಹಂಚೋಣ, ಆದ್ರಿಂದ ಸ್ವಲ್ಪ ಶಾಂತವಾಗಿರಿ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ಈ ಪ್ಯಾಸೆಂಜರ್ ಗಳು ಇವನ ಮಾತನ್ನ ಕೇಳೋದಿಕ್ಕೆ ರೆಡಿನೇ ಇಲ್ಲ. ಬಟ್ ಆದ್ರೆ ನಮ್ಮ ಬಾಸು ಅವನ ಗನ್ನನ್ನ ತೋರಿಸಿ ಎಲ್ಲರನ್ನುವೆ ಹೆದರಿಸಿ, ನಾವು ಹೇಳಿದ ಮಾತನ್ನ ಕೇಳಿದ್ರೆ ಸರಿ, ಇಲ್ಲಾಂದ್ರೆ ಎಲ್ಲರನ್ನುವೆ ಉಡಾಯಿಸ್ತೀನಿ ಅನ್ನೋದಾಗಿನೇ ಬೆದರಿಸ್ತಾನೆ. ನಂತರ ಇವಾಗ ಈ ಪ್ರೆಸಿಡೆಂಟ್ ಕ್ಯಾಪ್ಟನ್ ಅವರ ಹತ್ರಕ್ಕಾಗಿನೇ ಬಂದು, ನೋಡಿ ಬೇರೆ ಪ್ಯಾಸೆಂಜರ್ ಗಳಿಗೆ ಫುಡ್ ಸಿಗುತ್ತೋ ಇಲ್ವೋ ನನ್ಗದು ಬೇಕಾಗಿಲ್ಲ, ಬಟ್ ಆದ್ರೆ ಸರಿಯಾದ ಟೈಮಿಗೆ ನನಗೆ ಮತ್ತೆ ನನ್ನ ಮಗನಿಗೆ ಫುಡ್ ಬರ್ತಿರ್ಬೇಕು. ಒಂದ್ ವೇಳೆ ಫುಡ್ ಬಂದಿಲ್ಲ ಅಂದ್ರೆ ನೀವ್ಯಾರು ಕೂಡ ಜೀವಂತವಾಗಿರೋಲ್ಲ ಅನ್ನೋದಾಗಿ ಬೆದರಿಸ್ತಾನೆ. ಸೊ ಇವಾಗ ಈ ಪ್ರೆಸಿಡೆಂಟ್ ತುಂಬಾನೇ ಸ್ವಾರ್ಥಿ ಅನ್ನೋದು ನಮ್ಮ ಸ್ಕ್ರೂ ಮೆಂಬರ್ ಗಳಿಗೆ ಗೊತ್ತಾಗುತ್ತೆ. ಹಾಗಂತ ಅವನಿಗಾಗಿ ನಾವು ಫುಡ್ ಅನ್ನ ಕೊಟ್ಟು ಬೇರೆಯವರಿಗೆ ಹಸುವಿನಿಂದ ಸಾಯೋದಿಕ್ಕಾಗಿ ಬಿಡೋಕಾಗಲ್ಲ. ಬಟ್ ಆದ್ರೂ ಕೂಡ ಅವರ ಹತ್ರ ಗನ್ಗಳನ್ನೆಲ್ಲ ಮಡಗಿದ್ದಾರೆ. ಅವ್ರನ್ನ ಫೇಸ್ ಮಾಡೋಣ ಅಂದ್ರೆ ನಮ್ಮ ಹತ್ರ ಯಾವ್ದೇ ವೆಪನವೇ ಇಲ್ಲ, ಏನವೇ ಇಲ್ಲ.
ಹೇಗಾದ್ರೂ ಮಾಡಿ ಅವರನ್ನ ಎದುರಿಸೋದಕ್ಕೆ ಬೇಕಾಗುವ ವೆಪನ್ ಗಳನ್ನ ಹುಡುಕೋಬೇಕು. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ವರ್ಲ್ಡ್ ವಾರ್ 2 ನ ಸಮಯದಲ್ಲಿ ಬಳಕೆಯಾಗಿರುವ ಶಿಪ್ ಇದು. ಅಂದ್ರೆ ಶಿಪ್ ನ ಒಳಗಡೆ ಎಲ್ಲಾದ್ರೂ ವೆಪನ್ ಗಳನ್ನ ಮಡ್ಗಿರ್ತಾರೆ. ಅವುಗಳನ್ನ ಹುಡುಕಿ ಇವರನ್ನ ನಮ್ಮ ಕಂಟ್ರೋಲಿಗೆ ತಗೋಬೇಕು ಅಂತ ಡಿಸೈಡ್ ಆಗ್ತಾರೆ. ಆ ನಂತರ ಎಲ್ಲರೂ ಸೇರ್ಕೊಂಡು ಅದೇ ರೀತಿ ವೆಪನ್ ಅನ್ನ ಹುಡ್ಕೋದಿಕ್ಕಾಗಿನೇ ಹೋಗ್ತಾರೆ. ಸೊ ಫೈನಲಿ ಗ್ರಾನೇಡ್ ಗಳಿರುವ ಒಂದು ಬಾಕ್ಸ್ ಕೂಡ ಸಿಗುತ್ತೆ. ಈ ಕಡೆ ನೋಡಿದ್ರೆ ಒಳಗಡೆ ಇರುವ ಫುಡ್ ನಲ್ಲಿ ಕೆಲವು ರೈಸ್ ಬಾಲ್ಸ್ ಗಳನ್ನ ತಂದು ಎಲ್ಲಾ ಪ್ಯಾಸೆಂಜರ್ ಗಳಿಗೆ ಡಿಸ್ಟ್ರಿಬ್ಯೂಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಒಬ್ಬ ಪ್ಯಾಸೆಂಜರು ಕೇವಲ ರೈಸ್ ಬಾಲ್ ಅನ್ನ ಕೊಟ್ರೆ ಯಾವ ರೀತಿ ತಿನ್ನೋದು, ನಮಗೂ ಕೂಡ ಬೇರೆ ಬೇರೆ ಫುಡ್ ಗಳನ್ನ ಕೊಡಿ ಅನ್ನೋದಾಗಿ ಕೇಳ್ಬೇಕಾದ್ರೆ ಆ ಫುಡ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರುವ ವ್ಯಕ್ತಿ ಕೂಡ ನೋಡಿ ಎಲ್ರಿಗೂ ಇದೇ ಫುಡ್ ಅನ್ನ ನಾವು ಕೊಡ್ತಾ ಇರೋದು, ಬೇಕು ಅಂದ್ರೆ ತಿನ್ನಿ, ಬೇಡ ಅಂದ್ರೆ ಬಿಸಾಡಿ, ನಿಮ್ಗೆ ಬಿಟ್ಟಿದ್ದು ಅನ್ನೋದಾಗಿನೇ ಹೇಳ್ತಾನೆ. ಆ ನಂತರ ಸರ್ವರು ಆ ಜಾಗದಿಂದ ಕ್ಯಾಬಿನ್ ಕಡೆಗೆ ಹೋಗ್ಬೇಕಾದ್ರೆ ನಮ್ಮ ಪ್ಯಾಸೆಂಜರ್ ಗಳಿವೆ ಕೂಡ ಫಾಲೋ ಅನ್ನ ಮಾಡ್ಕೊಂಡು ಕ್ಯಾಬಿನ್ ನ ಒಳಗಡೆಗಾಗಿನೇ ಬರ್ತಾರೆ. ಅಂಡ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ಇವರು ಮಾತ್ರ ತುಂಬಾನೇ ವೆರೈಟಿ ಆದ ಡಿಶಸ್ ಗಳನ್ನ ತಿಂತಾ ಇದ್ದಾರೆ. ಅಷ್ಟೇ ಇದನ್ನ ನೋಡುವ ನಮ್ಮ ಪ್ಯಾಸೆಂಜರ್ ಗಳು ತುಂಬಾನೇ ಕೋಪವನ್ನ ಮಾಡ್ಕೊಂಡು ಏನಕ್ಕೆ ನೀವು ಈ ರೀತಿ ಭೇದ ಭಾವವನ್ನ ಮಾಡ್ತಾ ಇದ್ದೀರಾ, ಎಲ್ರಿಗೂ ಒಂದೇ ರೀತಿ ಫುಡ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರಿ ಅಲ್ವಾ, ಸೊ ನಮ್ಗೆ ಮಾತ್ರ ಹಳಸಿದ ಅನ್ನವನ್ನ ಕೊಟ್ಟು ನೀವು ಮಾತ್ರ ಸರಿಯಾಗಿರುವ ಫುಡ್ ಅನ್ನ ತಿಂತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ನಮ್ಮ ಬಾಸ್ ನ ಟೀಮ್ ನವರು ಕೂಡ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಮತ್ತೆ ಈ ಪ್ಯಾಸೆಂಜರ್ ಗಳಿಗೆ ಗನ್ನನ್ನ ತೋರಿಸಿ ಬೆದರಿಕೆಯನ್ನ ಮಡುಕ್ತಾರೆ. ಸೊ ಪ್ಯಾಸೆಂಜರ್ ಗಳಿಗೆ ಬೇರೆ ದಾರಿ ಇಲ್ದಿರಾ ಹೆದರ್ಕೊಂಡು ವಾಪಸ್ ಹೋಗ್ಬೇಕಾಗುತ್ತೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಹೀರೋಯಿನ್ ಆ ಮುದುಕನಿಗೆ ಏನಕ್ಕೆ ನೀವು ಗಿಡಗಳನ್ನ ಬೆಳೆಸ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಆ ಮುದುಕ ಇವಾಗ್ಲೂ ಕೂಡ ಯಾವುದೇ ಆನ್ಸರ್ ಅನ್ನವೇ ಕೊಡದೆ ಕೇವಲ ಸ್ಮೈಲ್ ಅನ್ನ ಮಾಡ್ತಾನೆ. ಇನ್ನೊಂದ್ ಕಡೆಯಲ್ಲಿ ಆ ಪ್ರೆಸಿಡೆಂಟ್ ಕ್ಯಾಪ್ಟನ್ ಅವರ ಹತ್ರಕ್ಕಾಗಿನೇ ಬಂದು ಈ ಶಿಪ್ ಇವಾಗ ಯಾವ ಕಡೆಗೆ ಹೋಗ್ತಾ ಇದೆ ಅಂತ ಕೇಳ್ಬೇಕಾದ್ರೆ ನಮ್ಮ ಕ್ಯಾಪ್ಟನ್ ಕೂಡ ನನ್ಗೆ ಗೊತ್ತಿಲ್ಲ ಅನ್ನೋದಾಗಿನೇ ಹೇಳ್ತಾನೆ. ಬಟ್ ಆದ್ರೆ ಇದನ್ನ ಕೇಳುವ ಪ್ರೆಸಿಡೆಂಟ್ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಫಟ್ ಅಂತ ನಮ್ಮ ಕ್ಯಾಪ್ಟನ್ ಅವರ ಕಪಾಳಕ್ಕೆನೆ ಹೊಡೆದ್ಬಿಡ್ತಾನೆ. ಅಷ್ಟೇ ಇವಾಗ ನಮ್ಮ ಕ್ಯಾಪ್ಟನ್ಗೂ ಕೂಡ ತುಂಬಾನೇ ಕೋಪವೆಲ್ಲ ಬರುತ್ತೆ. ಬಟ್ ಆದ್ರೆ ಏನನ್ನವೇ ಮಾಡೋದಿಕ್ಕೆ ಆಗ್ತಾ ಇಲ್ಲ ಅಲ್ವಾ, ಸೊ ಸುಮ್ಮನೆ ತಲೆಯನ್ನ ಬಗ್ಗಿಸಿ ಇವ್ರ ಮುಂದೆ ನಿಂತ್ಕೋಬೇಕಾಗುತ್ತೆ. ಸೊ ಈ ಎಲ್ಲಾ ವಿಷಯವನ್ನ ತಿಳ್ಕೊಳ್ಳುವ ನಮ್ಮ ಹೀರೋಯಿನ್ ಕೋಪವನ್ನ ಮಾಡ್ಕೊಂಡು ಸೀದಾ ಪ್ರೆಸಿಡೆಂಟ್ ನ ಹತ್ರಗೇನೆ ಬಂದು ಬಾಯಿಗೆ ಬಂದಾಗೆಲ್ಲ ಸರಿಯಾಗಿನೇ ಬೈತಾಳೆ. ಬಟ್ ಆದ್ರೆ ಇದನ್ನ ನೋಡುವ ಬಾಸು ಇವಳ ಹತ್ರ ಮಿಸ್ಬಿಹೇವ್ ಅನ್ನ ಮಾಡೋದಿಕ್ಕಾಗಿನೇ ಬಂದ್ಬಿಡ್ತಾನೆ. ಆದ್ರೆ ಈ ಪ್ರೆಸಿಡೆಂಟ್ ನ ಮಗನಾಗಿರುವ ಆಡಮ್ ಇದಾನೆ ಅಲ್ವಾ, ಅವನು ಮಧ್ಯಕ್ಕೆ ಬಂದು ನಮ್ಮ ಹೀರೋಯಿನ್ ಅವಳನ್ನ ಕಾಪಾಡಿನೇ ಕರ್ಕೊ ಬರ್ತಾನೆ. ಆ ನಂತರ ನಮ್ಮ ಹೀರೋಯಿನ್ ಕೂಡ ಸೀದಾ ಆಡಮ್ ಅನ್ನ ಕರ್ಕೊಂಡು ಅದೇ ಮುದುಕ ಒಂದು ಜಾಗದಲ್ಲಿ ಗಿಡವನ್ನ ನೆಟ್ಟಿ ಬರ್ತಾ ಇದ್ದಾನೆ ಅಲ್ವಾ, ಅದೇ ಕ್ಯಾಬಿನ್ ನ ಒಳಗಡೆಗಾಗಿನೇ ಕರ್ಕೊ ಬರ್ತಾಳೆ. ಸೊ ಇದನ್ನ ನೋಡುವ ಆಡಮ್ ಕೂಡ ಒಂದು ಕ್ಷಣ ಶಾಕ್ ಆಗ್ಬಿಡ್ತಾನೆ. ಈ ಶಿಪ್ ನ ಒಳಗಡೆ ಏನಕ್ಕೆ ಈ ರೀತಿ ಗಿಡವನ್ನ ಬೆಳೆಸ್ತಾ ಇದ್ದಾರೆ ಅಂತ. ಗೈಸ್, ನೀವು ಕೂಡ ತುಂಬಾನೇ ಮೂವಿಗಳನ್ನ ನೋಡಿದೀರಾ ಅಲ್ವಾ, ಅದೇ ಆಧಾರದ ಮೇಲೆ ಈ ಮುದುಕ ಏನಕ್ಕಾಗಿ ಈ ರೀತಿ ಗಿಡಗಳನ್ನ ಬೆಳೆಸ್ತಾ ಇದ್ದಾನೆ ಅನ್ನೋದನ್ನ ಪ್ರೆಡಿಕ್ಟ್ ಮಾಡಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ನೋಡೋಣ ಮುಂದೆ ಬರುವ ಟ್ವಿಸ್ಟ್ ಗಳನ್ನ ನೀವು ಊಹೆಯನ್ನ ಮಾಡ್ತೀರಾ ಅಥವಾ ಇಲ್ವಾ ಅನ್ನೋದನ್ನ. ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಪ್ಯಾಸೆಂಜರ್ ಗಳನ್ನ ತೋರಿಸ್ಬೇಕಾದ್ರೆ ಆ ಫುಡ್ ಅನ್ನ ಸ್ಟೋರ್ ಮಾಡಿ ಮಡಗಿರುವ ರೂಮ್ ನ ಹತ್ರಕ್ಕೇನೆ ಬಂದು ಹೇಗಾದ್ರೂ ಮಾಡಿ ಸ್ವಲ್ಪ ಫುಡ್ ಅನ್ನ ಕದ್ಬಿಡೋಣ ಅನ್ನೋದಾಗಿ ಆ ರೂಮ್ ಅನ್ನ ಓಪನ್ ಮಾಡಿ ಒಂದಷ್ಟು ವೆರೈಟಿ ಫುಡ್ ಗಳನ್ನ ಕದ್ದಿ ಓಡಿ ಹೋಗೋದಿಕ್ಕಾಗಿ ನೋಡ್ತಾ ಇದ್ದಾರೆ. ಬಟ್ ಆದ್ರೆ ಈ ವಿಷಯ ಬಾಸ್ ನ ಟೀಮಿಗೆ ಗೊತ್ತಾಗಿ ಒಬ್ಬ ಪ್ಯಾಸೆಂಜರ್ ಅನ್ನ ಹಿಡ್ಕೊಂಡು ಸರಿಯಾಗಿನೇ ಎರ್ರ ಬಿರಿಯಾಗಿ ಹೊಡಿತಾರೆ. ನಂತರ ಅವನನ್ನ ಬೇರೆ ಪ್ಯಾಸೆಂಜರ್ ಗಳಿಗೆ ತೋರಿಸಿ ಯಾರಾದ್ರೂ ಫುಡ್ ಅನ್ನ ಕದಿಯೋದಿಕ್ಕೆ ನೋಡಿದ್ರೆ ಅವರ ಪರಿಸ್ಥಿತಿ ಕೂಡ ಹೀಗೆ ಆಗುತ್ತೆ ಅನ್ನೋದಾಗಿ ಹೇಳ್ತಾನೆ. ಸೊ ಇವಾಗ ಈ ಬಾಸು ಈ ರೀತಿ ಎಲ್ರಿಗೂ ವಾರ್ನಿಂಗ್ ಅನ್ನ ಕೊಟ್ಟಿರೋದಿಕ್ಕೆ ಇದನ್ನ ನೋಡುವ ಪ್ರೆಸಿಡೆಂಟ್ ಬಾಸ್ಗೆ ಸಭಾಷನ್ನ ಹೇಳ್ತಾನೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಕ್ಯಾಪ್ಟನ್ ಗಳ ಟೀಮು ಒಂದು ಪೈಪ್ ನ ಮುಖಾಂತರ ಈ ಪ್ರೆಸಿಡೆಂಟ್ ಮತ್ತೆ ಬಾಸು ಮಾತಾಡ್ಕೊಳ್ಳುವ ಎಲ್ಲಾ ವಿಷಯಗಳನ್ನ ಕೇಳಿಸ್ಕೊತಾರೆ. ಹಾಗೆ ಈ ಪ್ರೆಸಿಡೆಂಟ್ ಅನ್ನ ಹಾಗೇನೆ ಬಿಟ್ರೆ ಎಲ್ಲರ ಕತ್ತಿನವೇ ಕೂಡ ಮುಗಿಸ್ತಾನೆ. ಸೊ ನಮ್ಮ ಹತ್ರ ಇವಾಗ ಬೇರೆ ದಾರಿ ಇಲ್ಲ, ನಾವು ಹೇಗಾದ್ರೂ ಮಾಡಿ ಆ ಪ್ರೆಸಿಡೆಂಟ್ ಮತ್ತೆ ಆ ಗ್ಯಾಂಗಿನ ಕತ್ತಿಯನ್ನ ಮುಗಿಸ್ಲೇಬೇಕು ಅಂತ ಡಿಸೈಡ್ ಆಗ್ತಾರೆ. ಇಲ್ಲಿ ನೋಡಿದ್ರೆ ಆ ಬಾಸು ಸೇಫ್ಟಿಗೋಸ್ಕರ ಪ್ರೆಸಿಡೆಂಟ್ ಗೆ ಒಂದು ಗನ್ ಅನ್ನವೇ ಕೂಡ ಕೊಡ್ತಾನೆ. ನೆಕ್ಸ್ಟ್ ಮಧ್ಯಾಹ್ನ ಆಗ್ಬೇಕಾದ್ರೆ ಒಂದು ಲಕ್ಸುರಿಯಾದ ಡಿನ್ನರ್ ಅನ್ನ ಅರೇಂಜ್ ಮಾಡಿ ಈ ಪ್ರೆಸಿಡೆಂಟ್ ಫುಡ್ ಅನ್ನ ತಿನ್ನೋದಿಕ್ಕಾಗಿನೇ ಬರ್ತಾನೆ. ಅಂಡ್ ಅದೇ ರೀತಿ ವೆರೈಟಿ ಡಿಶ್ ಅನ್ನ ಎಂಜಾಯ್ ಅನ್ನ ಮಾಡ್ಕೊಂಡು ಎಲ್ಲವನ್ನ ಚಪ್ಪರಿಸಿ ತಿನ್ಕೊಂಡು ಒಂದೇ ಒಂದು ಲೆಗ್ ಪೀಸ್ ಅನ್ನ ನಾರ್ಮಲ್ ಆದ ನಮ್ಮ ಪ್ಯಾಸೆಂಜರ್ ಗಳ ಹತ್ರಕ್ಕಾಗಿನೇ ಎಸಿತಾನೆ. ಅಷ್ಟೇ ಒಂದೇ ಒಂದು ಲೆಗ್ ಪೀಸ್ ಗೋಸ್ಕರ ಎಲ್ಲರೂ ಜಗಳ ಮಾಡೋದಿಕ್ಕೆ ಶುರುವಾಗ್ಬಿಡ್ತಾರೆ. ಯಾಕಂದ್ರೆ ಇವರಿಗೆ ನಾರ್ಮಲ್ ಆದ ಫುಡ್ ಕೂಡ ಸಿಗ್ತಿಲ್ಲ ಅಲ್ವಾ. ಹಾಗಿರ್ಬೇಕಾದ್ರೆ ಒಂದು ಚಿಕನ್ ಲೆಗ್ ಪೀಸ್ ಸಿಕ್ಕಿದ್ರೆ ಯಾವ ರೀತಿ ಇರುತ್ತೆ. ಸೊ ಅದಕ್ಕಾಗಿ ಎಲ್ಲರೂ ಕಿತ್ತಾಡ್ತಾನೆ ಇದ್ದಾರೆ. ಇದನ್ನ ನೋಡುವ ಪ್ರೆಸಿಡೆಂಟ್ ನ ಮಗನಾಗಿರುವ ಆಡಮ್, ಅಪ್ಪ ನಿಮ್ಗೆ ಕರುಣೆ ಅನ್ನೋದೇ ಇಲ್ವಾ, ನಮ್ಮ ಹತ್ರ ಒಳ್ಳೆ ಫುಡ್ ಅನ್ನ ಇಟ್ಕೊಂಡು ಅವರಿಗೆ ಮೋಸವನ್ನ ಮಾಡಿ ಈ ರೀತಿ ಇವಾಗ ಕಿತ್ತಾಡೋದಿಕ್ಕಾಗಿ ಬಿಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದಾಗಿ ಕೇಳ್ತಾನೆ.
ಇದನ್ನ ಕೇಳುವ ಪ್ರೆಸಿಡೆಂಟ್, ಮಗ ನಾವು ಬದುಕ್ಬೇಕು ಅಂದ್ರೆ ಬೇರೆಯವರು ಸಾಯ್ಲೇಬೇಕು. ಸೊ ಲೈಫ್ ಅನ್ನೋದು ಒಂದು ಆಟ ಇದ್ದಾಗೆ, ಜಸ್ಟ್ ಚಿಲ್ಲನ್ನ ಮಾಡಿ ಎಂಜಾಯ್ ಅನ್ನ ಮಾಡು ಅನ್ನೋದಾಗಿ ಹೇಳ್ತಾನೆ. ಅಷ್ಟೇ ಈ ಮಾತನ್ನ ಕೇಳುವ ನಮ್ಮ ಹೀರೋಯಿನ್ ಕೋಪವನ್ನ ಮಾಡ್ಕೊಂಡು, ನಿನ್ನನ್ನ ನೀನು ಏನು ಅನ್ಕೋಬಿಟ್ಟಿದ್ಯಾ? ನೀನೊಬ್ಬ ಪ್ರೆಸಿಡೆಂಟ್ ಆಗಿರುವ ಕಾರಣಕ್ಕೆ ಏನ್ ಬೇಕಾದ್ರೂ ಮಾಡ್ತೀಯಾ? ಇವತ್ ಮಾತ್ರ ನಿನ್ನನ್ನ ಬಿಡಲ್ಲ ಕಣೋ ಅಂತ ಜಗಳ ಮಾಡೋದಿಕ್ಕೆ ಬರ್ಬೇಕಾದ್ರೆ ಇದನ್ನ ನೋಡುವ ಬಾಸು ಮದ್ಯಕ್ಕಾಗಿನೇ ಬಂದು, ನೋಡು ನಿನ್ನ ಬಾಯ್ ಫ್ರೆಂಡ್ ಅವನ ಕಥೆಯನ್ನ ಮುಗಿಸಿ ಸಮುದ್ರದ ಒಳಗಡೆಗೆ ಎಸೆದ್ವಿ ಅಲ್ವಾ, ಅದೇ ರೀತಿ ಇವಾಗ ನಿನ್ನನ್ನು ಕೂಡ ಒಳಗಡೆಗಾಗಿನೇ ಬಿಸಾಕ್ಬಿಡ್ತೀನಿ ಅನ್ನೋದಾಗಿ ಇವಳ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿನೇ ಬರ್ತಾನೆ. ಬಟ್ ಆದ್ರೆ ಆಡಮ್ ಮದ್ಯಕ್ಕಾಗಿನೇ ಬಂದು ಬಾಸ್ ಅನ್ನು ಕೂಡ ತೊಡ್ದು ನಮ್ಮ ಹೀರೋಯಿನ್ ಅವಳನ್ನ ಕಾಪಾಡಿ ಆ ಜಾಗದಿಂದಾನೇ ಕರ್ಕೊಂಡು ಹೋಗ್ತಾನೆ. ಇದೆಲ್ಲದ್ರ ನಡುವೆ ನಮ್ಮ ಬಾಸ್ ಅವನ ಟೀಮ್ ಅಲ್ಲಿ ಬುರ್ಕನ ಮಾಡ್ತಿದ್ದಾರೆ ಅಲ್ವಾ, ಅದ್ರಲ್ಲಿ ಪಿಗಿ ಅನ್ನುವ ಒಬ್ಬ ವ್ಯಕ್ತಿ ಒಬ್ಬ ಪ್ಯಾಸೆಂಜರ್ ನ ಹತ್ರ ಎಕ್ಸ್ಟ್ರಾ ಹಣವನ್ನ ತಗೊಂಡು ಅವನಿಗಾಗಿ ವೆರೈಟಿ ಫುಡ್ ಅನ್ನ ಕೊಟ್ಬಿಡ್ತಾನೆ. ಬಟ್ ಆದ್ರೆ ಇದನ್ನ ನೋಡುವ ಮಿಕ್ಕಿರ್ತಾ ಇರುವ ಪ್ಯಾಸೆಂಜರ್ ಗಳು ಆ ವ್ಯಕ್ತಿ ಕೈಯಲ್ಲಿರುವ ಫುಡ್ ಅನ್ನ ಕಿತ್ಕೊಂಡು ಎಲ್ಲರೂ ಚಾಪರಿಸಿನೇ ತಿನ್ಬಿಡ್ತಾರೆ. ಇದೇ ರೀತಿ ಎಲ್ಲರ ನಡುವೆ ಒಂದು ಜಗಳ ನಡೀತಾ ಇರ್ಬೇಕಾದ್ರೆ ಬಾಸ್ ಅನ್ನುವ ವ್ಯಕ್ತಿ ಇದೇ ಜಾಗಕ್ಕಾಗಿ ಬಂದು ಇವರ ಕೈಯಲ್ಲಿರುವ ವೆರೈಟಿ ಡಿಶ್ ಗಳನ್ನ ನೋಡ್ಬಿಡ್ತಾನೆ. ಆ ನಂತರ ಈ ಫುಡ್ ಅನ್ನ ನಿಮ್ಗೆ ಯಾರು ಕೊಟ್ರು ಅನ್ನೋದಾಗಿ ಕೇಳ್ಬೇಕಾದ್ರೆ ಆ ವ್ಯಕ್ತಿ ಕೂಡ ಪಿಗಿ ಅನ್ನುವ ವ್ಯಕ್ತಿಯ ಹತ್ರಕ್ಕಾಗಿ ಕೈಯನ್ನ ಮಾಡಿ ತೋರಿಸ್ತಾನೆ. ಅಷ್ಟೇ ಇವಾಗ ಈ ಬಾಸು ಪಿಗಿಗೆ ಸರಿಯಾಗಿನೇ ಬಡ್ದು ಭೂತವನ್ನ ಬಿಡಿಸ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಪ್ರೆಸಿಡೆಂಟ್ ಕೂಡ ಇಲ್ಲಿಗೆ ಬಂದು ಏನ್ ನಡೀತಾ ಇದೆ, ಏನಕ್ಕೆ ನೀವೆಲ್ಲ ಜಗಳ ಆಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಬಾಸ್ ಇವಾಗ ನಾನು ಸರಿಯಾಗಿ ರೆಸ್ಪಾನ್ಸಿಬಿಲಿಟಿಯನ್ನ ತಗೊಳ್ದೇ ಇರೋದ್ರಿಂದ ನಮ್ಮ ಕಡೆಯವರು ಹಣಕ್ಕಾಗಿ ಫುಡ್ ಅನ್ನ ಕೊಟ್ಬಿಟ್ಟಿದ್ದಾರೆ ಅನ್ನೋದಾಗಿ ಹೇಳ್ಕೊತಾನೆ. ಅಷ್ಟೇ ಈ ಮಾತನ್ನ ಕೇಳುವ ಪ್ರೆಸಿಡೆಂಟ್ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಡೈರೆಕ್ಟ್ ಬಾಸ್ ನ ಕಾಪಾಡಕೇನೆ ಒಂದು ಓದಿಯನ್ನ ಕೊಡ್ತಾನೆ. ಇದನ್ನ ನೋಡುವ ಗೂಂಡಗಳ ಟೀಮ್ ನವರಂತೂ, ಅರೆ ನಮ್ಮ ಬಾಸ್ಗೆನೆ ಕೈ ಮಾಡೋದಕ್ಕೆ ನಿನ್ಗೆ ಎಷ್ಟು ಧೈರ್ಯ, ನಿನ್ನನ್ನಂತೂ ನಾವು ಸುಮ್ನೆ ಬಿಡಲ್ಲ, ನಿನ್ನ ಕಥೆಯನ್ನ ಮುಗಿಸ್ತೀವಿ ಅಂತ ಮುಂದೆ ಬರ್ಬೇಕಾದ್ರೆ ಈ ಪ್ರೆಸಿಡೆಂಟ್ ಅವರಿಗೂ ಕೂಡ ಧಮಕಿಯನ್ನ ಹಾಕ್ತಾನೆ. ನಾನು ಮನ್ಸನ ಮಾಡಿದ್ರೆ ನಿನ್ನ ಬಾಸ್ ನ ಕಥೆಯನ್ನ ಇವಾಗ್ಲೂ ಕೂಡ ಉಡಾಯಿಸಬಲ್ಲೆ, ಸೊ ಬಾಯನ್ನ ಮುಚ್ಕೊಂಡಿದ್ರೆ ಸರಿ ಅಂತ ಹೇಳ್ಬೇಕಾದ್ರೆ ಬಾಸ್ ಕೂಡ ಅವನ ಗೂಂಡಾ ಗ್ಯಾಂಗ್ ಅನ್ನ ಸಮಾಧಾನವನ್ನ ಮಾಡ್ಕೋತಾನೆ. ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ಈ ಪ್ರೆಸಿಡೆಂಟ್ ಈ ಬಾಸ್ ಅನ್ನ ಅವನ ಕ್ಯಾಬಿನ್ ಗೆನೆ ಕರೆಸ್ಕೊಂಡು, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು ದೋಸ್ತ, ಎಲ್ಲಾ ಪ್ಯಾಸೆಂಜರ್ ಅಲ್ಲೂ ಸ್ವಲ್ಪ ಭಯವನ್ನ ಉಡ್ಸೋದಿಕ್ಕಾಗಿ ಎಲ್ರ ಮುಂದೆನುವೆ ನಿನ್ಗೆ ಕೈಯನ್ನ ಮಾಡ್ಬಿಟ್ಟಿ ಅನ್ನೋದಾಗಿ ಸಾರಿಯನ್ನ ಕೇಳ್ತಾನೆ. ಇದನ್ನ ಕೇಳುವ ಈ ಬಾಸ್ ಕೂಡ, ಸರ್ ನೀವು ಬೇಜಾರನ್ನ ಮಾಡ್ಕೋಬೇಡಿ, ಪ್ರೆಸಿಡೆಂಟ್ ಅವರ ಕೈಯಿಂದ ಒದೆ ತಿನ್ನೋದು ಕೂಡ ಪುಣ್ಯ, ಸೊ ನನ್ಗೆ ಏನುವೆ ಬೇಜಾರಾಗಲ್ಲ, ನೀವು ಚಿಂತೆ ಮಾಡ್ಬೇಡಿ ಅನ್ನೋದಾಗಿನೇ ಹೇಳ್ತಾನೆ. ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಮುದುಗ ಮತ್ತೆ ನಮ್ಮ ಹೀರೋಯಿನ್ ಅವಳನ್ನ ತೋರಿಸ್ತಾರೆ. ಅಂಡ್ ಇವಾಗ ಈ ಗಿಡಗಳನ್ನ ಬೆಳೆಯೋದಿಕ್ಕೆ ಹೆಚ್ಚು ನೀರಿಲ್ಲ ಅಲ್ವಾ, ಆದ್ರಿಂದ ಈ ಮುದುಕ ಸುಸುವನ್ನ ಸ್ಟೋರ್ ಅನ್ನ ಮಾಡ್ಕೊಂಡು ಅದ್ರ ಮುಖಾಂತರ ಗಿಡಗಳನ್ನ ಬೆಳಿತಾ ಇದ್ದಾನೆ. ಸೊ ಇದನ್ನ ನೋಡುವ ನಮ್ಮ ಹೀರೋಯಿನ್ ಏನಕ್ಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ ಅನ್ನೋದಾಗಿ ಕೇಳ್ತಾಳೆ. ಬಟ್ ಆದ್ರೆ ಈ ಮುದುಕ ಯಾವ್ದೇ ರೀತಿ ಆನ್ಸರ್ ಅನ್ನ ಕೊಡದೆ ಕೇವಲ ಸ್ಮೈಲ್ ಅನ್ನೇ ಮಾಡ್ತಿರ್ತಾನೆ. ಅಂಡ್ ಇದೇ ರೀತಿಯಾಗಿ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ಗೆ ವಾಮಿಟ್ ಬರೋ ಹಾಗೆ ಫೀಲ್ ಆಗುತ್ತೆ. ಅಂದ್ರೆ ನಮ್ಮ ಹೀರೋಯಿನ್ ಇವಾಗ ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ದಾಳೆ. ಬಟ್ ಆದ್ರೆ ಇವಳು ಪ್ರೆಗ್ನೆಂಟ್ ಆಗಿರೋದು ಇವನ ಬಾಯ್ ಫ್ರೆಂಡ್ ನ ಕಾರಣದಿಂದಲ್ಲ, ಬದಲಾಗಿ ಪ್ರೆಸಿಡೆಂಟು ಅವನ ಮಗ ಮತ್ತೆ ಈ ಗೂಂಡಗಳು ಸೇರ್ಕೊಂಡು ಇವಳನ್ನ ಅನುಭವಿಸಿದ್ರು ಅಲ್ವಾ, ಸೊ ಇವಾಗ ಅವರಿಂದಾನೆ ಇವಳು ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ದಾಳೆ. ಅಷ್ಟೇ ಇದು ಗೊತ್ತಾಗ್ಬೇಕಾದ್ರೆ ನಮ್ಮ ಹೀರೋಯಿನ್ ಕೋಪವನ್ನ ಮಾಡ್ಕೊಂಡು, ಇಂಥ ಮಗು ನಮ್ಗೆ ಬೇಡವೇ ಬೇಡ ಅಂತ ಒಂದು ಚಾಕುವನ್ನ ತಗೊಂಡು ಅದ್ರ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ನೋಡ್ತಾಳೆ. ಬಟ್ ಆದ್ರೆ ಸರಿಯಾದ ಟೈಮಿಗೆ ನಮ್ಮ ಮುದುಕ ಅವಳನ್ನ ತೊಡ್ದು ಅವಳ ಕೈಗಳನ್ನ ಕೊಟ್ಟಾಕಿನೇ ಕೂರಿಸ್ತಾನೆ. ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಕೂಡ ರಿಯಲೈಸ್ ಆಗುತ್ತೆ. ಸೊ ಪ್ರಾಮಿಸ್ ಅನ್ನ ಮಾಡ್ತೀನಿ ಮತ್ತೆ ಈ ರೀತಿ ಎಲ್ಲ ಮಾಡಲ್ಲ ಅಂತ ಕೇಳ್ಕೋಬೇಕಾದ್ರೆ ಆವಾಗ ನಮ್ಮ ಮುದ್ಕ ಅವಳ ಕೈಗಳನ್ನ ರಿಲೀಸ್ ಅನ್ನ ಮಾಡ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಗೂಂಡಗಳ ಟೀಮ್ ಅನ್ನ ತೋರಿಸ್ಬೇಕಾದ್ರೆ ಅದೇ ಶಿಪ್ ನ ಒಳಗಡೆ 3 ಜನ ಕಾಲ್ ಗರ್ಲಿದ್ದಾರೆ ಅಲ್ವಾ, ಅವರನ್ನ ಒಂದು ರೂಮ್ ನ ಒಳಗಡೆಗಾಗಿನೇ ಕರ್ಕೊಂಡು ಬಂದು ಎಲ್ಲಾ ಗೂಂಡಗಳಿವೆ ಸೇರ್ಕೊಂಡು ತುಂಬಾನೇ ಎಂಜಾಯ್ ಅನ್ನ ಮಾಡ್ತಾರೆ. ಯಾಕಂದ್ರೆ ಈ ಗೂಂಡಗಳು ನಮ್ಗೆ ಮಜವನ್ನ ಕೊಟ್ರೆ ನಿಮ್ಗೆ ಒಳ್ಳೆ ಫುಡ್ ಅನ್ನ ಕೊಡ್ತೀವಿ ಅಂತ ಒಂದು ಮಾತನ್ನ ಹೇಳಿರೋದ್ರಿಂದ ಕಾಲ್ ಗಲ್ಸುವೆ ಕೂಡ ಇವರ ಹತ್ರವಾಗಿನೇ ಬಂದು ತುಂಬಾನೇ ಮಜವನ್ನ ಕೊಡ್ತಾರೆ. ಅಂಡ್ ಈ ಎಲ್ಲಾ ವಿಷಯಗಳನ್ನ ಆಡಮ್ ಕೂಡ ಗಮನಿಸ್ತಾನೆ. ಅದು ಅಲ್ಲದೆ ನಮ್ಮ ಹೀರೋಯಿನ್ ಇವಾಗ ಪ್ರೆಗ್ನೆಂಟ್ ಆಗಿರೋದು ಕೂಡ ಗೊತ್ತಾಗುತ್ತೆ. ಸೊ ಇವನು ವೆರೈಟಿ ಫುಡ್ ಅನ್ನ ತಿನ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳಿಗೋಸ್ಕರ ಕೆಲವು ಕೇಕ್ ನ ಪೀಸ್ ಗಳನ್ನ ಎತ್ಕೊಂಡು ಬಂದು ಕೊಡೋದಿಕ್ಕೆ ನೋಡ್ತಾನೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ಗೆ ಇವನ ಮುಖವನ್ನ ನೋಡೋದಿಕ್ಕೂ ಕೂಡ ಇಷ್ಟ ಇಲ್ಲ. ಯಾಕಂದ್ರೆ ಆ ಗೂಂಡಗಳು ಪ್ರೆಸಿಡೆಂಟ್ ಎಲ್ಲರೂ ಸೇರ್ಕೊಂಡು ನಮ್ಮ ಹೀರೋಯಿನ್ ಅವಳನ್ನ ಎಂಜಾಯ್ ಮಾಡ್ಬೇಕಾದ್ರೆ ಅವರ ಜೊತೆ ಸೇರ್ಕೊಂಡು ಇವನು ಕೂಡ ನಮ್ಮ ಹೀರೋಯಿನ್ ಅವಳನ್ನ ಎಂಜಾಯ್ ಅನ್ನ ಮಾಡಿದಾನೆ. ಸೊ ಅದೇ ಕಾರಣಕ್ಕೆ ನಮ್ಮ ಹೀರೋಯಿನ್ ಇವನ ಹತ್ರ ಸರಿಯಾಗಿ ಮಾತಾಡಲ್ಲ. ಬಟ್ ಆದ್ರೂ ಕೂಡ ಆಡಮ್ ಅವನು ತಂದಿರುವ ಕೇಕ್ ಅನ್ನ ಈ ಮುದುಕನ ಕೈಗೆ ಕೊಟ್ಟು ಆಮೇಲೆ ಹೀರೋಯಿನ್ ಗೆ ಕೊಡೋದಿಕ್ಕಾಗಿ ಹೇಳ್ತಾನೆ. ಅಂಡ್ ಆ ಮುದುಕ ಕೂಡ ಕೇಕ್ ಅನ್ನ ಈಸ್ಕೊಂಡು ನಮ್ಮ ಹೀರೋಯಿನ್ ಅವಳಿಗೆ ಕೊಡ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಆ ಕೇಕ್ ಅನ್ನ ಈಸ್ಕೊಂಡು ತಿಂತಾಳೆ.
ಅಂಡ್ ಇದೇ ರೀತಿಯಾಗಿ ಅವತ್ತು ಸಂಜೆ ಕೂಡ ಆಗ್ಬೇಕಾದ್ರೆ ನಾರ್ಮಲ್ ಆದ ಪ್ಯಾಸೆಂಜರ್ ಗಳಿಗೆ ಹೊಟ್ಟೆ ಹಸುವನ್ನ ತಡ್ಕೊಳ್ಳೋದಿಕ್ಕೇನೆ ಆಗಲ್ಲ. ಸೊ ಇವಾಗ ಬೇರೆ ದಾರಿ ಇಲ್ದೆ ಆ ಫುಡ್ ಅನ್ನ ಕದಿಲೇಬೇಕು ಅಂತ ಆ ಗೂಂಡಗಳಿಗೆ ಹೊಡೆದು ಫುಡ್ ಅನ್ನ ತಗೊಳ್ಳೋದಕ್ಕಾಗಿನೇ ಬರ್ತಾರೆ. ಬಟ್ ಆದ್ರೆ ಈ ಪ್ರೆಸಿಡೆಂಟ್ ಆಗಿರುವಲ್ಲಿ ಮಧ್ಯಕ್ಕಾಗಿನೇ ಬಂದು ಅವನ ಗನ್ನನ್ನು ತೆಗೆದು ಡೈರೆಕ್ಟ್ ಆಗಿ ಒಬ್ಬ ವ್ಯಕ್ತಿಗೆನೆ ಶೂಟ್ ಅನ್ನ ಮಾಡ್ಬಿಡ್ತಾನೆ. ನಂತರ ಯಾರೆಲ್ಲ ಫುಡ್ ಅನ್ನ ಎತ್ಕೊಂಡಿದಿರೋ ಅಲ್ಲಲ್ಲೇನೆ ಮಡಗ್ಬಿಡಿ, ಇಲ್ಲ ಅಂದ್ರೆ ಇವನನ್ನ ಶೂಟ್ ಮಾಡ್ದಾಗೆ ನಿಮ್ಮನ್ನೇ ಕೂಡ ಶೂಟ್ ಅನ್ನ ಮಾಡ್ಬಿಡ್ತೀನಿ ಅಂತ ಹೇಳ್ಬೇಕಾದ್ರೆ ಇದನ್ನ ನೋಡುವ ಎಲ್ಲಾ ಪ್ಯಾಸೆಂಜರ್ಗೆ ಒಂದು ಕ್ಷಣ ಹೆದರ್ಕೊಂಡ್ಬಿಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಮುದುಕ ಇದೇ ಜಾಗಕ್ಕಾಗಿನೇ ಬಂದು ಇವಾಗ ಕೆಳಗಡೆ ಬಿದ್ದಿರುವ ಬಾಡಿಯನ್ನ ಎಳ್ಕೊಂಡು ಅವನ ಕ್ಯಾಬಿನ್ಗೆನೆ ಬರ್ತಾನೆ. ಆ ನಂತರ ಆ ಬಾಡಿಯನ್ನ ಚಿಕ್ಕ ಚಿಕ್ಕ ಪೀಸ್ ಆಗಿನೇ ಕಟ್ಟನ್ನ ಮಾಡಿ ಆ ಪೀಸ್ ಗಳನ್ನ ತೆಗೆದು ಇವನು ಗಿಡಗಳನ್ನ ಬೆಳೆಸಿ ಬರ್ತಾ ಇದ್ದಾನೆ ಅಲ್ವಾ, ಆ ಗಿಡಗಳ ಒಳಗಡೆಗಾಗಿನೇ ಮುಡುಕ್ತಾನೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋಯಿನ್ಗೆ ತಡ್ಕೊಳ್ಳೋದಿಕ್ಕೇನೆ ಆಗಲ್ಲ. ನಿಜವಾಗ್ಲೂ ಈ ಮುದುಕ ಹುಚ್ಚ ಆಗ್ಬಿಟ್ಟಿದಾನ ಹೇಗೆ ಅನ್ನೋದಾಗಿ ಇದನ್ನೆಲ್ಲ ನೋಡಿ ಜೋರಾಗಿ ಅಳೋದಿಕ್ಕಾಗಿನೇ ಶುರು ಮಾಡ್ಕೋತಾಳೆ. ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಕ್ಯಾಪ್ಟನ್ ಅವರನ್ನ ತೋರಿಸ್ಬೇಕಾದ್ರೆ ಅದೇ ಇವರಿಗೆ ಗ್ರಾನೇಡ್ ಗಳ ಒಂದು ಬಾಕ್ಸ್ ಸಿಕ್ಕಿತ್ತು ಅಲ್ವಾ. ಸೊ ಅದ್ರಲ್ಲಿ ಒಂದು ಗ್ರಾನೇಡ್ ಅನ್ನ ಎತ್ಕೊಂಡು ಬಂದು ಈ ಪ್ರೆಸಿಡೆಂಟ್ ಇರುವ ರೂಮ್ ನ ಒಳಗಡೆಗಾಗಿನೇ ಎಸಿತಾರೆ. ಬಟ್ ಆದ್ರೆ ಕೊನೆಯ ಕ್ಷಣದಲ್ಲಿ ಆ ಗ್ರಾನೇಡ್ ಅನ್ನ ಬೇರೆ ಕಡೆಗಾಗಿನೇ ಎಸ್ತು ಈ ಪ್ರೆಸಿಡೆಂಟ್ ಅವರ ಪೂರ್ತಿ ಟೀಮು ಉಳ್ಕೊಬಿಡುತ್ತೆ. ಆ ನಂತರ ಈ ಪ್ರೆಸಿಡೆಂಟ್ ಡೈರೆಕ್ಟ್ ಆಗಿ ಕ್ಯಾಪ್ಟನ್ ಅವರ ಹತ್ರಕ್ಕಾಗಿನೇ ಬಂದು ಗನ್ನನ್ನು ತೋರಿಸಿ ಆ ಗ್ರಾನೇಡ್ ಗಳು ಎಲ್ಲಿದೆ, ನಿಮ್ಗೆ ಎಲ್ಲಿ ಸಿಕ್ತು ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಕ್ಯಾಪ್ಟನ್ ಕೂಡ ಬೇರೆ ದಾರಿ ಇಲ್ದೆ ಆ ಎಲ್ಲಾ ಗ್ರಾನೇಡ್ ಗಳನ್ನುವೆ ತೋರಿಸ್ತಾನೆ. ಸೊ ಇದನ್ನ ನೋಡುವ ಪ್ರೆಸಿಡೆಂಟ್ ಕೂಡ ಎಲ್ಲಾ ಗ್ರಾನೇಡ್ ಗಳನ್ನುವೆ ಎತ್ಕೊಂಡು ಬರ್ತಾನೆ. ಅಂಡ್ ಇವಾಗ ಇವನ ತಲೆಯಲ್ಲಿ ಒಂದು ಐಡಿಯಾ ಕೂಡ ಬರುತ್ತೆ. ಸೊ ಬಾಸ್ ಅನ್ನುವ ಒಬ್ಬ ಗೂಂಡ ಇದ್ದಾನೆ ಅಲ್ವಾ, ಅವನನ್ನೇ ಕರೆದು ನೋಡು ಈ ಗ್ರಾನೇಡ್ ಗಳನ್ನ ಬಳಸ್ಕೊಂಡು ಎಲ್ಲಾ ಪ್ಯಾಸೆಂಜರ್ ನ ಕಥೆಯನ್ನ ಮುಗಿಸೋದಿಕ್ಕೆ ನೋಡ್ತಾ ಇದ್ದೀನಿ. ಆ ರೀತಿ ಮಾಡೋದ್ರಿಂದ ಎಲ್ಲಾ ಫುಡ್ವೇ ನನ್ಗೆ, ನನ್ನ ಮಗನಿಗೆ ಮತ್ತೆ ನಿಮ್ಗಳಿಗೆ ಸಿಗುತ್ತೆ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ಕೋಬೇಕಾದ್ರೆ ಇದನ್ನ ಕೇಳುವ ಇವನ ಮಗನಾಗಿರುವ ಆಡಮು ತುಂಬಾನೇ ಗಾಬರಿಗೆ ಬುಳ್ಗಾಗ್ತಾನೆ. ನಮ್ಮ ತಂದೆ ನಿಜಕ್ಕೂ ಇಷ್ಟೊಂದು ಸ್ವಾರ್ಥಿ ಆಗೋದಿಕ್ಕೆ ಹೇಗೆ ಸಾಧ್ಯ ಅಂತ. ಸೊ ಇವಾಗ ಆಡಮ್ ಕೂಡ ಎಲ್ಲಾ ವಿಷಯವನ್ನ ನಮ್ಮ ಹೀರೋಯಿನ್ಗೆನೆ ಹೇಳ್ಕೊತಾನೆ. ಅಂಡ್ ಇವಾಗ ನಮ್ಮ ಹೀರೋಯಿನ್ ಕೂಡ ಒಂದು ವಿಷಯವನ್ನ ಹೇಳ್ತಾಳೆ. ಮೇ ಬಿ ಆ ಮುದುಕ ನನ್ನನ್ನ ಮತ್ತೆ ನನ್ನ ಮಗುವನ್ನ ಕಾಪಾಡೋದಿಕ್ಕಾಗಿ ನೋಡ್ತಾ ಇದ್ದಾನೆ. ಯಾಕಂದ್ರೆ ನಾನು ಸಮುದ್ರದ ಒಳಗಡೆಗೆ ಬೀಳ್ಬೇಕಾದ್ರೆ ಅವನೇನೆ ಬಂದು ಕಾಪಾಡಿದಾನೆ. ನಂತರ ಒಂದು ಚಾಕುವಿನಿಂದ ನನ್ನ ಮಗುವಿನ ಕಥೆಯನ್ನ ಮುಗಿಸೋದಿಕ್ಕೆ ನೋಡ್ಬೇಕಾದ್ರೆ ಅವಾಗ್ಲೂ ಕೂಡ ನನ್ನ ಕೈಗಳನ್ನ ಕಟ್ಟಿ ಕಾಪಾಡಿದಾನೆ. ಮೇ ಬಿ ನನ್ನ ಮಗುವನ್ನ ಸುರಕ್ಷಿತವಾಗಿಡೋದಿಕ್ಕೆ ಟ್ರೈ ಅನ್ನ ಮಾಡ್ತಿದ್ದಾನೆ ಅಂತ ಹೇಳ್ಕೊತಾಳೆ. ಇನ್ನೊಂದ್ ಕಡೆಯಲ್ಲಿ ಆ ಪ್ರೆಸಿಡೆಂಟ್ ಎಲ್ಲಾ ಪ್ಯಾಸೆಂಜರ್ ಗಳ ಕಥೆಯನ್ನ ಮುಗಿಸೋದಿಕ್ಕೆ ನೋಡ್ತಿದ್ದ ಅಲ್ವಾ. ಸೊ ಇವಾಗ ಅದೇ ರೀತಿಯಾಗಿನೇ ಮಾಡೋಣ ಅಂತ ಡಿಸೈಡ್ ಆಗಿ ಈ ಗೂಂಡಗಳ ಟೀಮಿಗೆ ಒಂದು ಆರ್ಡರ್ ಅನ್ನ ಕೊಟ್ಟಿದ್ದಾನೆ. ಬಟ್ ಆದ್ರೆ ಈ ಗೂಂಡಗಳು 3 ಜನ ಕಾಲ್ ಕಳ್ಸಿದ್ದಾರೆ ಅಲ್ವಾ, ಅವ್ರನ್ನ ಕರ್ಕೊಂಡು ಬೇರೆ ರೂಮ್ಗೆನೆ ಬಂದು ಲಾಕ್ ಅನ್ನ ಮಾಡಿದ್ದಾರೆ. ಯಾಕಂದ್ರೆ ಎಲ್ಲಾ ಪ್ಯಾಸೆಂಜರ್ ಗಳ ಜೊತೆ ಇವರು ಕೂಡ ಸತ್ತೋದ್ರೆ ಮುಂದೆ ಇವರಿಗೆ ಮಜವನ್ನ ಕೊಟ್ಟು ಎಂಟರ್ಟೈನ್ ಮಾಡೋರು ಯಾರು ಇರಲ್ಲ ಅಲ್ವಾ. ಸೊ ಅದಕ್ಕಾಗಿ ಇವರನ್ನ ಮಾತ್ರವಾಗಿ ಬೇರೆ ಕಡೆಗೆ ಕರ್ಕೊಂಡು ಬಂದಿದ್ದಾರೆ. ಸೊ ಅದೇ ರೀತಿ 3 ಜನರನ್ನುವೆ ಕೂಡ ಒಂದು ರೂಮ್ ನಲ್ಲಿ ಲಾಕ್ ಅನ್ನ ಮಾಡ್ಬೇಕಾದ್ರೆ ಸ್ವಲ್ಪ ಸಮಯದ ನಂತರ ಇಬ್ಬರು ಹುಡುಗಿಯರು ಆ ರೂಮ್ ನಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ನೆಕ್ಸ್ಟ್ ಈ ಶಿಪ್ ನ ಒಳಗಡೆ ಆ ಪ್ರೆಸಿಡೆಂಟ್ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿಸ್ತಾನೆ. ಅಂದ್ರೆ ಒಂದು ಕ್ಯಾಬಿನ್ ನ ಒಳಗಡೆ ತುಂಬಾನೇ ವೆರೈಟಿ ಆದ ಫುಡ್ ಅನ್ನೆಲ್ಲ ಮಡಗಲಾಗಿದೆ. ಸೊ ಯಾರಿಗೆ ಬೇಕು ಅವರು ಹೋಗಿ ಎಲ್ಲಾ ಫುಡ್ ಅನ್ನ ತಗೊಳ್ಳಿ ಅನ್ನೋದಾಗಿ ಹೇಳ್ಬೇಕಾದ್ರೆ ಎಲ್ಲಾ ಪ್ಯಾಸೆಂಜರ್ ಗಳು ಕೂಡ ಫುಡ್ ಅನ್ನ ತಗೊಳ್ಳೋದಿಕ್ಕೆ ಒಂದು ರೂಮ್ಗೆನೆ ಓಡಿ ಬರ್ತಾರೆ. ಇದನ್ನ ಕೇಳುವ ನಮ್ಮ ಹೀರೋಯಿನ್ ಕೂಡ ಫುಡ್ಡಿಗಾಗಿನೇ ಓಡಿ ಬರ್ತಿರ್ತಾಳೆ. ಆದ್ರೆ ಈ ಬಾರಿ ನಮ್ಮ ಮುದುಕ ಅವಳನ್ನ ತೊಡೆದು ನಿಲ್ಲಿಸ್ತಾನೆ. ಈ ಕಡೆ ಎಲ್ಲಾ ಪ್ಯಾಸೆಂಜರ್ ಗಳಿವೆ ಆ ರೂಮ್ ನಲ್ಲಿ ಬಂದು ನೋಡ್ಬೇಕಾದ್ರೆ ಅಲ್ಲಿ ಯಾವ್ದೇ ಫುಡ್ ಇಲ್ಲ, ಏನಿವೆ ಇರ್ತಾ ಇಲ್ಲ. ಸೊ ನಮ್ಗೆ ಮೋಸವನ್ನ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಬೇಕಾದ್ರೆ ಹೊರಗಡೆಯಿಂದ ಲಾಕ್ ಅನ್ನ ಮಾಡ್ಕೊಂಡಿದ್ದಾರೆ. ಅಂಡ್ ಒಂದು ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ಆ ರೂಮ್ ನ ಒಳಗಡೆಗೆ ಗ್ರಾನೇಡ್ ಗಳನ್ನ ಬಿಸಾಕ್ತಾರೆ. ಸೊ ಯಾರಾದ್ರೂ ಆ ರೂಮ್ ನಿಂದ ಹೊರಗಡೆಗೆ ತಪ್ಪಿಸ್ಕೊಂಡು ಬಂದ್ರೆ ಈ ಗೂಂಡಗಳ ಟೀಮು ಹೊರಗಡೆ ಕಾಯ್ಕೊಂಡು ನಿಂತಿದೆ ಅಲ್ವಾ, ಆ ಗೂಂಡಗಳು ತಪ್ಪಿಸ್ಕೊಂಡು ಬರೋರ ಕಥೆಯನ್ನ ಮುಗಿಸ್ತಾ ಇದ್ದಾರೆ. ಅಂಡ್ ಇವಾಗ ಪ್ಯಾಸೆಂಜರ್ ಗಳಿವೆ ಕೂಡ ಅವರ ಕಂಟ್ರೋಲ್ ಅನ್ನ ಕಳ್ಕೊಂಡು ಈ ಗೂಂಡಗಳ ಮೇಲೆ ಎರ್ರಬಿರಿ ಫೈಟ್ ಮಾಡೋದಿಕ್ಕಾಗಿನೇ ಬರ್ತಾರೆ. ಅಂಡ್ ಇವಾಗ ಈ ಗೂಂಡಗಳು ಪ್ಯಾಸೆಂಜರು ಎಲ್ಲರ ನಡುವೆ ಮಾಸ್ ಆಗಿರುವ ಫೈಟು ಶುರುವಾಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಶಿಪ್ ನ ಒಳಗಡೆ ಜಾತ್ರೆನೆ ಶುರುವಾಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರುವೆ ಜಿಂಗಲಾಲ ಅಂತ ಫೈಟ್ ನಡೆದು ರಕ್ತವೆಲ್ಲ ಚೊಲ್ಲಪಿಲ್ಲಿಯಾಗಿ ಚೋಟೋದಿಕ್ಕೆ ಶುರುವಾಗ್ತಾ ಇದೆ. ಅಂಡ್ ಫೈನಲಿ ಫ್ರೀ ಫೈರ್ ಕೂಡ ಎಂಡ್ ಆಗಿ ಕೊನೆಯದಾಗಿ ಉಳಿದಿರೋದು ಅಂದ್ರೆ ಈ ಪ್ರೆಸಿಡೆಂಟು, ಅವನ ಮಗ, ನಮ್ಮ ಹೀರೋಯಿನ್, ಮುದುಕ ಮತ್ತೆ ಬಾಸು ಮಿಕ್ಕಿರೋರೆಲ್ರು ಯಮರಾಜನ ಜೊತೆ ಸ್ವರ್ಗದ ಕಡೆಗಾಗಿ ಟ್ರಾವೆಲ್ ಅನ್ನ ಮಾಡ್ತಾ ಇದ್ದಾರೆ. ಅಂಡ್ ಇವಾಗ ಈ ಪ್ರೆಸಿಡೆಂಟ್ ಗೆ ಕ್ಯಾಪ್ಟನ್ ಎಲ್ಲೋದ ಅನ್ನೋದಾಗಿ ಡೌಟ್ ಗಳು ಬರುತ್ತೆ. ಸೊ ಆ ಕ್ಯಾಪ್ಟನ್ ಇವಾಗ ಎಲ್ಲಿದ್ದಾನೆ ಅಂತ ಎಲ್ಲರೂ ಹುಡುಕಿ ನೋಡ್ಬೇಕಾದ್ರೆ ಎಲ್ಲಾ ಫುಡ್ ಅನ್ನುವೆ ಒಂದು ಜಾಗದಲ್ಲಿ ಸ್ಟೋರ್ ಮಾಡಿ ಮಡಗಿದ್ರು ಅಲ್ವಾ, ಅದೇ ಜಾಗಕ್ಕೆ ಬಂದು ಎಲ್ಲಾ ಫುಡ್ಗುವೆ ಬೆಂಕಿಯನ್ನ ಕಚ್ಚಿಸಿ ಬೇಯಿಸ್ಬಿಡ್ತಾ ಇದ್ದಾನೆ. ಇಷ್ಟು ದೊಡ್ಡ ಕರ್ಮ ಕಾಂಡವನ್ನ ಮಾಡ್ತಾ ಇರೋದು ಕೇವಲ ಈ ಫುಡ್ಡಿಗೋಸ್ಕರ ತಾನೇ. ಇವಾಗ ಈ ಫುಡ್ ಇಲ್ಲ ಅಂದ್ರೆ ಏನನ್ನ ಮಾಡೋದಿಕ್ಕಾಗುತ್ತೆ, ನಾವು ನೋಡೇ ಬಿಡೋಣ ಅಂತ
ಎಲ್ಲಾ ಫುಡ್ಡಿಗೂ ಬೆಂಕಿಯನ್ನ ಕಚ್ಚಿಸ್ಬಿಟ್ಟಿದ್ದಾನೆ. ಸೊ ಇದನ್ನ ನೋಡುವ ಬಾಸು ತುಂಬಾನೇ ಕೋಪವನ್ನ ಮಾಡ್ಕೊಂಡು ಡೈರೆಕ್ಟ್ ಆ ಕ್ಯಾಪ್ಟನ್ ಅವನ ಖಾತೆಯನ್ನೇ ಮುಗಿಸ್ಬಿಡ್ತಾನೆ. ಆ ನಂತರ ನಮ್ಮ ಹತ್ರ ಇದ್ದ ಫುಡ್ ಎಲ್ಲನೂ ಬೆಂದೋಗ್ಬಿಟ್ಟಿದ್ಯಲ್ಲ ಅನ್ನುವ ಕೋಪದಲ್ಲಿ ಆ ಬೆಂದೋಗಿರುವ ಫುಡ್ ಅನ್ನ ತಿನ್ನೋದಕ್ಕಾಗಿ ಶುರು ಮಾಡ್ಕೋತಾನೆ. ಬಟ್ ಆದ್ರೆ ಸೀದೋಗಿರುವ ಫುಡ್ ಅನ್ನ ತಿನ್ನೋಕಾಗಲ್ಲ ಅಲ್ವಾ. ಆದ್ರಿಂದ ನಮ್ಮ ಪ್ರೆಸಿಡೆಂಟ್ ಎಲ್ಲರಿಗೂ ಒಂದು ಐಡಿಯಾವನ್ನ ಕೊಡ್ತಾನೆ. ಅಂದ್ರೆ ಈ ಶಿಪ್ ನಲ್ಲಿರುವ ಎಲ್ಲಾ ಪ್ಯಾಸೆಂಜರ್ ಗಳು ತೀರೋಗಿದ್ದಾರೆ ಅಲ್ವಾ, ಅವರ ಮಾಂಸವನ್ನೇ ತಿನ್ನೋದಿಕ್ಕಾಗಿನೇ ಹೇಳ್ತಾನೆ. ಬಟ್ ಆದ್ರೆ ಎಷ್ಟು ದಿನಗಳಾಗಿ ತಿನ್ನೋದಿಕ್ಕೆ ಸಾಧ್ಯ? ಒಂದೆರಡು ದಿನಗಳಲ್ಲೇ ಎಲ್ಲಾ ಬಾಡಿಗಳಿಗೆ ಕೂಡ ಕೊಳಿಯೋದಿಕ್ಕೆ ಶುರುವಾಗ್ಬಿಡುತ್ತೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಮುದುಕ ಮತ್ತೆ ಹೀರೋಯಿನ್ ಅವರನ್ನ ತೋರಿಸ್ಬೇಕಾದ್ರೆ ಇವಾಗ ಮುದುಕ ಎಲ್ಲಾ ಬಾಡಿಗಳನ್ನ ತಂದು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡ್ತಾ ಇದ್ದಾನೆ. ಇದನ್ನ ಶಾಕಿನಲ್ಲೇ ನಮ್ಮ ಹೀರೋಯಿನ್ ನೋಡ್ತಾ ಇರ್ಬೇಕಾದ್ರೆ ಅವಳ ಕೈಗೂ ಕೂಡ ಒಂದು ಕತ್ತಿಯನ್ನ ಕೊಟ್ಟು ಕಟ್ ಮಾಡೋದಕ್ಕಾಗಿನೇ ಹೇಳ್ತಾನೆ. ಸೊ ಅವಳಿಗೆ ತುಂಬಾನೇ ಭಯವಾಗ್ತಾ ಇದ್ರೆ ಕೂಡ ಬೇರೆ ದಾರಿ ಇಲ್ಲದೆ ಆ ಬಾಡಿಗಳನ್ನ ಕಟ್ ಮಾಡ್ಬೇಕಾಗುತ್ತೆ. ಸೊ ಚಿಕ್ಕ ಚಿಕ್ಕ ಮಾಂಸದ ತುಂಡುಗಳನ್ನ ತಂದು ಗಿಡಗಳಿಗಾಗಿನೇ ಹಾಕ್ತಾರೆ. ಆದ್ರೂ ಕೂಡ ಇಲ್ಲಿ ತುಂಬಾ ಜನರ ಬಾಡಿಗಳಿದೆ ಅಲ್ವಾ, ಸೊ ಎಲ್ಲವನ್ನ ಕಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಕೆಲವು ಬಾಡಿಗಳ ಹತ್ರಕ್ಕಾಗಿನೇ ಬಂದು ಎಲ್ಲೆಲ್ಲಿ ದೇಹದ ಒಳಗಡೆ ಡ್ಯಾಮೇಜ್ ಆಗಿರುತ್ತೋ ಆ ಜಾಗಕ್ಕೆ ಬೀಜಗಳನ್ನ ಹಾಕಿ ಅವುಗಳ ಮೇಲೆ ಸ್ವಲ್ಪ ಮಣ್ಣನ್ನುವೆ ಹಾಕಿ ಅಲ್ಲೇನೆ ಗಿಡವನ್ನ ಬೆಳೆಸೋದಿಕ್ಕಾಗಿ ನೋಡ್ತಾನೆ ಆ ಮುದುಕ. ಈ ಮುದುಕ ಏನಕ್ಕೆ ಈ ರೀತಿ ಮಾಡ್ತಾ ಇದ್ದಾನೆ ಅಂತ ನಮ್ಮ ಹೀರೋಯಿನ್ಗೆ ಏನೇ ಗೊತ್ತಿಲ್ಲ. ಬಟ್ ಆದ್ರೂ ಕೂಡ ಅವನ ಜೊತೆ ಸೇರ್ಕೊಂಡು ಆ ಬೀಜಗಳನ್ನ ನೆಡ್ತಾಳೆ. ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಆಡಮ್ ಅನ್ನ ತೋರಿಸ್ಬೇಕಾದ್ರೆ ಸೀದಾ ಅವನ ತಂದೆ ಹತ್ರಕ್ಕೆ ಕೋಪವನ್ನ ಮಾಡ್ಕೊಂಡು ಬಂದು, ನೋಡಿದ್ರ ನಿಮ್ಮ ಸ್ವಾರ್ಥ ಯಾವ ಮಟ್ಟಿಗೆ ತಂದ್ಬಿಟ್ಟಿದೆ. ಇಲ್ಲಿದ್ದ ಎಲ್ಲಾ ಪ್ಯಾಸೆಂಜರ್ ಗಳೇ ಸತ್ತೋಗಿದ್ದಾರೆ. ಅದು ಅಲ್ಲದೆ ನೀವು ಯಾವ ಫುಡ್ಡಿಗೋಸ್ಕರ ಇಷ್ಟೊಂದು ಕಷ್ಟವನ್ನ ಪಟ್ರೋ ಇವಾಗ ಅದು ಕೂಡ ಚೆನ್ನಾಗಿನೇ ಬೆಂದು ಬೂದಿ ಆಗ್ಬಿಟ್ಟಿದೆ. ಸೊ ನೀವು ಎಂತ ತಪ್ಪನ್ನ ಮಾಡ್ಬಿಡ್ರಿ ಅನ್ನೋದಾಗಿ ಕೇಳ್ಬೇಕಾದ್ರೆ ಆ ಪ್ರೆಸಿಡೆಂಟ್ ನಾನು ಯಾವ್ದೇ ತಪ್ಪನ್ನವೇ ಮಾಡಿಲ್ಲ, ಏನವೇ ಮಾಡಿಲ್ಲ, ಇಲ್ಲಿವರೆಗೂ ಏನ್ ಮಾಡಿದೀನೋ ಅದು ಕೇವಲ ನಮ್ಗೋಸ್ಕರ. ನೋಡು ಮಗ್ನೆ, ನಿನ್ಗೆ ಅವಶ್ಯಕತೆ ಬಿದ್ರೆ ನನ್ನನ್ನೇ ಕೊಂದು ನನ್ನ ಬಾಡಿಯನ್ನವೇ ತಿನ್ಕೋ. ಒಂದ್ ವೇಳೆ ನನಗೆ ಅವಶ್ಯಕತೆ ಬಿದ್ರೆ ನಿನ್ನನ್ನ ಕೊಂದು ನಿನ್ನ ಬಾಡಿಯನ್ನವೇ ತಿನ್ಕೋತೀನಿ ಅನ್ನೋದಾಗಿ ಹೇಳ್ತಾನೆ. ಅಂಡ್ ಇದೇ ರೀತಿಯಾಗಿ ಕೆಲವು ದಿನಗಳಿವೆ ಕೂಡ ನಡೆಯುತ್ತೆ. ಸೊ ಮತ್ತೆ ನಮ್ಮ ಮುದುಕ ಮತ್ತೆ ಹೀರೋಯಿನ್ ಅವರನ್ನ ತೋರಿಸ್ಬೇಕಾದ್ರೆ ಈ ಮುದುಕ ಮನುಷ್ಯರ ಮಾಂಸವನ್ನ ಬೆಳೆಸಿ ಗಿಡಗಳನ್ನ ಬೆಳಿತಾ ಇರೋದ್ರಿಂದ ತುಂಬಾನೇ ವೇಗವಾಗಿ ಗಿಡಗಳು ಬೆಳೆಯೋದಿಕ್ಕೆ ಶುರುವಾಗಿದೆ. ಅದು ಅಲ್ಲದೆ 2 ಮೊಟ್ಟೆಗಳನ್ನ ಇಟ್ಟು ಬಿಸಿಯನ್ನ ಕೊಡ್ತಾ ಇದೆ ಅಲ್ವಾ. ಸೊ ಇವಾಗ ಅವು ಕೂಡ ಮರಿಯಾಗಿ ಹೊರಗಡೆಗೆ ಬಂದಿದೆ. ಅಂಡ್ ಇದನ್ನ ನೋಡುವ ನಮ್ಮ ಹೀರೋಯಿನ್ ಕೂಡ, ತಾತ ನಾವು ಮನುಷ್ಯರ ಮಾಂಸವನ್ನ ತಿನ್ನೋದ್ರ ಬದಲು ಏನಕ್ಕೆ ಈ ಕೋಳಿಯನ್ನ ಕಟ್ ಮಾಡಿ ತಿನ್ಬಾರ್ದು ಅನ್ನೋದಾಗಿ ಕೇಳ್ತಾಳೆ. ಬಟ್ ಆದ್ರೆ ಇಲ್ಲಿವರೆಗೂ ಒಂದೇ ಒಂದು ಮಾತನ್ನು ಆಡ್ತಾ ಇರುವ ಈ ಮುದುಕ ಇವಾಗ ಒಂದೇ ಒಂದು ಮಾತನ್ನ ಹೇಳ್ತಾನೆ. ಒಂದ್ ವೇಳೆ ನಾವು ಚಿಕನ್ ಅನ್ನ ತಿನ್ಕೊಂಡ್ರೆ ಆ ನಂತರ ನಾವು ಏನನ್ನ ತಿನ್ನೋದು? ಅದೇ ಕಾರಣಕ್ಕೆ ನಾವು ಕೇವಲ ಮೊಟ್ಟೆಗಳನ್ನ ತಿಂತಾ ಇರೋದು. ಸೊ ಇವಾಗ ಅವು ಕೊಡುವ ಮೊಟ್ಟೆಗಳನ್ನ ತಿನ್ನೋಣ. ಅಂಡ್ ಅದೇ ರೀತಿ ಕೆಲವು ಮೊಟ್ಟೆಗಳನ್ನ ಸ್ಟೋರ್ ಮಾಡಿ ಅವುಗಳಿಂದಾನುವೆ ಮರಿಯನ್ನ ಮಾಡ್ಸಿದ್ರೆ ಆವಾಗ ನಮ್ಮ ಹತ್ರ ಹೆಚ್ಚು ಕೋಳಿಗಳು ಬರುತ್ತೆ. ಸೊ ಆವಾಗ ಬೇಕಿದ್ರೆ ನಾವು ಚಿಕನ್ ಅನ್ನ ತಿನ್ಬಹುದು ಅನ್ನೋದಾಗಿ ಹೇಳ್ಕೊತಾನೆ. ಅಂಡ್ ಇವಾಗ ನಮ್ಮ ಹೀರೋಯಿನ್ ಕೂಡ ಇವರ ಜೊತೆ ಸರ್ವೈವ್ ಆಗಿದ್ದಾಳೆ ಅಲ್ವಾ. ಇದನ್ನ ನೋಡುವ ಬಾಸ್ ಅನ್ನುವ ಗೂಂಡ ಇವಳ ಹತ್ರಕ್ಕಾಗಿ ಬಂದು, ನೀನ್ ಇನ್ನವೇ ಬದುಕಿದ್ಯಾ, ಬಾ ಇವಾಗ್ಲೇನೆ ನಿನ್ನ ಕಥೆಯನ್ನ ಮುಗಿಸ್ತೀನಿ ಅಂತ ನಮ್ಮ ಹೀರೋಯಿನ್ ಅವಳ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿನೇ ಬರ್ತಾನೆ. ಬಟ್ ಆದ್ರೆ ಇದನ್ನ ನೋಡುವಂತಹ ನಮ್ಮ ಆಡಮ್ ಇವಳನ್ನ ಮುಟ್ಟೋಕು ಮುಂಚೆ ನನ್ನ ಕಥೆಯನ್ನ ಮುಗಿಸ್ಬೇಕು ಅನ್ನೋದಾಗಿ ಹೇಳ್ತಾನೆ. ಸೊ ಆ ಬಾಸ್ ಕೂಡ ಡೈರೆಕ್ಟ್ ನಮ್ಮ ಆಡಮ್ ಅವನ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಬರ್ಬೇಕಾದ್ರೆ ಇದೇ ಟೈಮಿಗೆ ಸರಿಯಾಗಿ ಪ್ರೆಸಿಡೆಂಟ್ ಕೂಡ ಬಂದು ಇದನ್ನ ನೋಡ್ಬಿಡ್ತಾನೆ. ನನ್ನ ಮಗನ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ನಿನ್ಗೆ ಎಷ್ಟು ಧೈರ್ಯ ಅಂತ ಅವನ ಹತ್ರ ಇರುವ ಗನ್ನನ್ನ ತೆಗೆದು ಬಾಸ್ಗೆನೆ ಶೂಟ್ ಮಾಡ್ಬಿಡ್ತಾನೆ. ಅಂಡ್ ಆ ಬುಲೆಟ್ ಕೂಡ ಒಂದು ಶೋಲ್ಡರ್ಗೆನೆ ಬಂದು ಫೈರ್ ಆಗುತ್ತೆ. ಮತ್ತೆ ಆ ಪ್ರೆಸಿಡೆಂಟ್ ಈ ಬಾಸ್ ನ ಕಥೆಯನ್ನ ಮುಗಿಸೋಣ ಅಂತ ಫೈರ್ ಮಾಡೋದಿಕ್ಕೆ ನೋಡ್ಬೇಕಾದ್ರೆ ಆ ಗನ್ನಿಂದ ಬುಲೆಟ್ ಹೊರಗಡೆಗೆ ಬರ್ತಾನೆ ಇಲ್ಲ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಬಾಸ್ ಗನ್ನನ್ನ ಕೊಡ್ಬೇಕಾದ್ರೆ ಬೇಕು ಅಂತಾನೆ ಕೇವಲ 3 ಬುಲೆಟ್ ಅನ್ನ ಹಾಕಿ ಕೊಟ್ಟಿದ್ದಾನೆ. ಸೊ ಇವಾಗ ಈ ಪ್ರೆಸಿಡೆಂಟ್ ಬೇರೆ ಆಲ್ರೆಡಿ 3 ಬುಲೆಟ್ ಗಳನ್ನ ಫೈರ್ ಮಾಡ್ಬಿಟ್ಟಿದ್ದಾನೆ. ಅಂಡ್ ಇದೇ ಸಿಚುವೇಶನ್ ಅನ್ನ ಬಳಸ್ಕೊಂಡು ಆ ಬಾಸ್ ಕೂಡ ಅವನ ಹತ್ರ ಇರುವ ಗನ್ನನ್ನ ಎತ್ಕೊಂಡು ಈ ಪ್ರೆಸಿಡೆಂಟ್ ಅವನ ಕಥೆಯನ್ನೇ ಮುಗಿಸ್ತಾನೆ. ಅಷ್ಟೇ ಇದನ್ನೆಲ್ಲ ನೋಡಿ ಗಾಬರಿಯಾಗುವ ಆಡಮ್ ಕೂಡ ನಮ್ಮ ಹೀರೋಯಿನ್ ಅವಳನ್ನ ಕರ್ಕೊಂಡು ಆ ಜಾಗದಿಂದಾನೇ ಬೇರೆ ಎಲ್ಲಾದ್ರೂ ಓಡೋಗೋಣ ಅನ್ನೋದಾಗಿ ಓಡಿ ಬರ್ತಾರೆ. ಬಟ್ ಆದ್ರೂ ಕೂಡ ಆ ಬಾಸು ಇವ್ರನ್ನ ಫಾಲೋವನ್ನ ಮಾಡ್ಕೊಂಡು ಹಿಂದೆನೆ ಬರ್ತಾನೆ. ಆ ರೀತಿ ಒಬ್ರು ಹೋದ್ಮೇಲೆ ನಮ್ಮ ಮುದುಕ ಇದೇ ಜಾಗಕ್ಕೆ ಬಂದು ಈ ಪ್ರೆಸಿಡೆಂಟ್ ಅವನ ಬಾಡಿ ಒಳಗಡೆ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದ್ಯೋ ಅಲ್ಲಿಗೆ ಬೀಜವನ್ನ ಹಾಕಿ ಮೇಲ್ಗಡೆ ಮಣ್ಣನ್ನುವೆ ಹಾಕಿ ಗಿಡವನ್ನ ನೆಡೋದಕ್ಕಾಗಿ ನೋಡ್ತಾನೆ. ಈ ಕಡೆಯಂತೂ ಈ ಬಾಸು ನಮ್ಮ ಹೀರೋಯಿನ್ ಮತ್ತೆ ಆಡಮ್ ಅನ್ನ ಹುಡುಕಿ ಬರ್ತಾ ಇದ್ದ ಅಲ್ವಾ. ಸೊ ಇದೇ ರೀತಿಯಾಗಿ ಹುಡಿಕೊಂಡು ಒಂದು ಕ್ಯಾಬಿನ್ ಒಳಗಡೆಗೆ ಬರ್ಬೇಕಾದ್ರೆ ಅದೇ 3 ಜನ ಕಾಲ್ ಗರ್ಲ್ಸ್ ಗಳನ್ನ ಒಂದು ಕ್ಯಾಬಿನ್ ಅಲ್ಲಿ ಕೂಡಾಕಿ ಅದ್ರಲ್ಲಿ ಇಬ್ಬರು ಎಸ್ಕೇಪ್ ಆಗಿ ಓಡೋಗಿದ್ರು ಅಲ್ವಾ. ಬಟ್ ಆದ್ರೆ ಇನ್ನೊಬ್ಬಳು ಕಾಲ್ ಗರ್ಲು ಇದೇ ಕ್ಯಾಬಿನ್ ನ ಒಳಗಡೆ ಇರ್ತಾಳೆ. ಸೊ ಇವಾಗ ಈ ಬಾಸು ಇದೇ ಕ್ಯಾಬಿನ್ ನ ಒಳಗಡೆಗಾಗಿನೇ ಬರ್ತಾನೆ. ಅಷ್ಟೇ ಅವಳನ್ನ ನೋಡ್ತಿದ್ದಾಗೇನೆ ಬಾಸ್ಗೆ ತುಂಬಾನೇ ಮೂಡ್ ಎಲ್ಲ ಬಂದ್ಬಿಟ್ಟು ಅವಳ ಜೊತೆ ಜಬರ್ದಸ್ತಿಯಾಗಿ ಇಂಟಿಮೇಟ್ ಆಗೋದಿಕ್ಕಾಗಿನೇ ನೋಡ್ತಾನೆ.
ಅಂಡ್ ಅದೇ ರೀತಿ ಪ್ರೋಸೆಸ್ ನಡೀತಾ ಇರ್ಬೇಕಾದ್ರೆ ಆ ಕಾಲ್ ಗರ್ಲು ತುಂಬಾನೇ ಕೋಪವನ್ನ ಮಾಡ್ಕೊಂಡು ಡೈರೆಕ್ಟ್ ಈ ಬಾಸ್ ನ ಕಿವಿಯನ್ನೇ ಕಚ್ಚೋದಿಕ್ಕಾಗಿ ನೋಡ್ತಾಳೆ. ಅಷ್ಟೇ ಇವಾಗ ಇನ್ನವೇ ಕೋಪವನ್ನ ಮಾಡ್ಕೊಳ್ಳುವ ಈ ಬಾಸ್ ಅವಳ ಕಥೆಯನ್ನುವೆ ಮುಗಿಸ್ಬಿಡ್ತಾನೆ. ನಂತರ ಎಲ್ಲ ಕಡೆ ಸರ್ಚನೆ ಮಾಡ್ಕೊಂಡು ಫೈನಲಿ ನಮ್ಮ ಹೀರೋಯಿನ್ ಅವಳನ್ನುವೆ ಹುಡುಕ್ತಾನೆ. ಆ ನಂತರ ಇವಳ ಹತ್ರ ಕೂಡ ತಪ್ಪಾಗಿನೇ ನಡ್ಕೊಳ್ಳೋದಿಕ್ಕಾಗಿ ನೋಡ್ತಾನೆ. ಆದ್ರೆ ನಮ್ಮ ಆಡಮ್ ಮಧ್ಯಕ್ಕಾಗಿ ಬಂದು ಫೈಟ್ ಅನ್ನ ಮಾಡೋದಿಕ್ಕಾಗಿ ಟ್ರೈ ಮಾಡ್ತಾನೆ. ಸೊ ಇದೇ ರೀತಿ ಫೈಟ್ ನಡೀತಾ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ಆ ಬಾಸ್ ಅವನ ಗನ್ನನ್ನ ಕಿತ್ಕೊಂಡು ಫೈನಲಿ ಅವನ ಖಾತೆಯನ್ನ ಮುಗಿಸ್ತಾಳೆ. ನೆಕ್ಸ್ಟ್ ಅವಳ ಶರ್ಟ್ ಬಟನ್ ಅನ್ನುವೆ ಕೂಡ ತೆಗ್ದಾಕಿ ಅವನ ಬಾಡಿಯಲ್ಲಿ ಎಲ್ಲೆಲ್ಲಿ ಗಾಯ ಆಗಿರುತ್ತೋ ಅದ್ರ ಒಳಗಡೆಗೆ ಬೀಜವನ್ನ ಹಾಕಿ ಇವನಿಂದನುವೆ ಗಿಡವನ್ನ ಬೆಳೆಸೋದಿಕ್ಕಾಗಿನೇ ನೋಡ್ತಾಳೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಕೆಲವು ದಿನಗಳಾಗಿ ತೋರಿಸ್ಬೇಕಾದ್ರೆ ದೇಹದ ಒಳಗಡೆಗೆ ಬೀಜಗಳನ್ನ ನೆಟ್ಟಿ ಬಂದಿದ್ರು ಅಲ್ವಾ, ಇವಾಗ ಎಲ್ಲಾ ಬೀಜನುವೆ ಮೊಳಕೆ ಹೊಡೆದು ದೊಡ್ಡ ದೊಡ್ಡ ಗಿಡಗಳಾಗಿನೇ ಬದಲಾಗಿದಾವೆ. ಅಂಡ್ ಫೈನಲ್ ಆಗಿ ಇವಾಗ ಉಳ್ದಿರೋದು ಅಂದ್ರೆ ನಮ್ಮ ಹೀರೋಯಿನ್, ಆಡಮ್ ಮತ್ತೆ ಮುದುಕ ಮಾತ್ರ. ಸೊ ಇವಾಗ ನಮ್ಮ ಆಡಮ್ಗೆ ಹೊಟ್ಟೆ ತುಂಬಾನೇ ಹಸುವಾಗೋದ್ರಿಂದ ಮುದುಕನ ಹತ್ರಕ್ಕಾಗಿ ಬಂದು ಕೋಳಿಯನ್ನ ತಿನ್ನೋದಿಕ್ಕಾಗಿ ಕೊಡಿ ಅನ್ನೋದಾಗಿ ಕೇಳ್ಕೊತಾನೆ. ಬಟ್ ಆದ್ರೆ ನಮ್ಮ ಮುದುಕ ಕೋಳಿಯನ್ನ ಕೊಡೋದಿಕ್ಕೆ ಮಾತ್ರ ರೆಡಿ ಇಲ್ಲ. ಸೊ ಕೋಳಿಯ ಬದಲಿಗೆ ಬೇರೆ ಯಾವ್ದೋ ಮಾಂಸದ ತುಂಡುಗಳನ್ನ ತಂದು ಕೊಡ್ತಾನೆ. ಅಂಡ್ ಇದೇ ರೀತಿ ಆಡಮ್ ಯಾವಾಗೆಲ್ಲ ಹೊಟ್ಟೆ ಹಸುವು ಅಂತ ಕೋಳಿಯನ್ನ ಕೇಳ್ತಾನೋ ಆಗೆಲ್ಲ ಮಾಂಸದ ತುಂಡುಗಳನ್ನ ಕೊಟ್ಟು ನಮ್ಮ ಆಡಮನ್ನ ಕಳಿಸ್ತಿರ್ತಾನೆ. ಸೊ ಇದನ್ನೆಲ್ಲ ನೋಡುವ ನಮ್ಮ ಹೀರೋಯಿನ್ಗೆ ಡೌಟ್ಗಳೇನೋ ಬಂದ್ಬಿಡುತ್ತೆ. ಎಲ್ಲಾ ಪ್ಯಾಸೆಂಜರ್ ಗಳ ಬಾಡಿ ಕೂಡ ಕೊಳೆತೋಗಿ ಡಿಕಂಪೋಸ್ ಆಗ್ಬಿಟ್ಟಿದೆ. ಸೊ ಇವನ ಹತ್ರ ಮಾಂಸದ ತುಂಡುಗಳು ಎಲ್ಲಿಂದ ಬರ್ತಾ ಇದೆ ಅನ್ನೋದಾಗಿ ಸೊ ಇವಾಗ ನಮ್ಗೆ ಎಲ್ಲವನ್ನ ರಿವೀಲ್ ಅನ್ನ ಮಾಡ್ತಾರೆ. ಅಂದ್ರೆ ಆಡಮ್ ಯಾವಾಗೆಲ್ಲ ಮಾಂಸವನ್ನ ಕೇಳ್ತಾನೋ ಆವಾಗ ನಮ್ಮ ಮುದುಕ ಬಂದು ಚಾಕನ ಎತ್ಕೊಂಡು ಅವನ ಬಾಡಿಯಿಂದಾನೆ ಕಟ್ ಮಾಡಿ ಕೊಡ್ತಾ ಇದ್ದಾನೆ. ಅಂಡ್ ಇದೇ ರೀತಿ ಪ್ರತಿದಿನ ಇವನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪಾರ್ಟ್ಗಳನ್ನ ಕಟ್ ಮಾಡಿ ಕೊಡ್ತಿರ್ತಾನೆ. ಇವನ ಕೈಯಲ್ಲಿ ಎಷ್ಟನ್ನ ಕಟ್ ಮಾಡೋದಿಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಮಾಂಸವನ್ನ ಕಟ್ ಮಾಡಿ ಒಂದು ಟಬ್ನ ಒಳಗಡೆಗೆ ಹಾಕಿ ತೀರೋಗ್ಬಿಡ್ತಾನೆ. ಈ ವಿಷಯ ನಮ್ಮ ಹೀರೋಯಿನ್ಗೆ ಗೊತ್ತಾಗ್ಬೇಕಾದ್ರೆ ತುಂಬಾನೇ ಬೇಜಾರಿಗೆನೆ ಮುಳುಗಾಗ್ತಾಳೆ. ಈ ಮುದುಕ ಏನಿಗೆ ಈ ರೀತಿಯಾಗಿ ತ್ಯಾಗವನ್ನ ಮಾಡ್ದ ಅನ್ನೋದಾಗಿ. ಬಟ್ ಆದ್ರೂ ಕೂಡ ಇವರ ಹತ್ರ ಬೇರೆ ದಾರಿ ಇಲ್ಲ ಅಲ್ವಾ. ಸೊ ನಮ್ಮ ಮುದುಕ ಕೊಟ್ಟಿರುವ ಮಾಂಸವನ್ನೇ ತಿಂದು ಕೆಲವು ದಿನಗಳಾಗಿ ಸರ್ವೈವ್ ಅನ್ನ ಮಾಡ್ತಾರೆ. ಸೊ ಒಂದು ದಿನ ಮುದುಕ ಕೊಟ್ಟಿರುವ ಮಾಂಸ ಕೂಡ ಖಾಲಿ ಆಗ್ಬಿಡುತ್ತೆ. ಆದ್ರಿಂದ ಆಡಮ್ಗೆ ಹೊಟ್ಟೆ ಹಸುವನ್ನ ತಾಳೋದಿಕ್ಕೆ ಆಗ್ದಿರಾ ಆ 2 ಕೋಳಿಗಳಲ್ಲಿ ಒಂದು ಕೋಳಿಯನ್ನ ಕಟ್ ಮಾಡೋದಿಕ್ಕಾಗಿನೇ ಹೋಗ್ತಾನೆ. ಬಟ್ ಆದ್ರೆ ಇದನ್ನ ನೋಡುವ ನಮ್ಮ ಹೀರೋಯಿನ್, ನಿನ್ಗೆ ಅಷ್ಟೊಂದು ಹೊಟ್ಟೆ ಹಸುವಿದ್ರೆ ನನ್ನನ್ನ ಬೇಕಾದ್ರೆ ತಿನ್ಕೋ, ಬಟ್ ಆದ್ರೆ ಆ ಕೋಳಿಗಳಿಗೆ ಮಾತ್ರ ಏನನ್ನವೇ ಮಾಡ್ಬೇಡ. ಆ ಮುದುಕ ಈ ಕೋಳಿಗಳಿಗೋಸ್ಕರ ಅವರನ್ನ ತ್ಯಾಗವನ್ನ ಮಾಡ್ಕೊಂಡಿದ್ದಾರೆ. ಸೊ ಅವುಗಳನ್ನ ಬಿಟ್ಬಿಡು ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಆಡಮ್ ಇವಳ ಮಾತನ್ನ ಕೇಳ್ದೆ ಆ ಕೋಳಿಗಳನ್ನ ತಿನ್ನೋದಿಕ್ಕಾಗಿ ಹೋಗ್ತಾನೆ. ಬಟ್ ಆದ್ರೆ ಆ ಕೋಳಿಗಳನ್ನ ಕಟ್ ಮಾಡುವ ಕೊನೆ ಕ್ಷಣದಲ್ಲಿ ನಮ್ಮ ಹೀರೋಯಿನ್ ಒಂದು ಕೊಡಲಿಯನ್ನ ತಗೊಂಡು ಇವನ ಖಾತೆಯನ್ನೇ ಮುಗಿಸಿ ಹಾಕ್ತಾಳೆ. ಯಾಕಂದ್ರೆ ಈ ಕೋಳಿಗಳನ್ನ ಕಾಪಾಡೋದಿಕ್ಕೆ ನಮ್ಮ ಮುದುಕ ಎಷ್ಟೆಲ್ಲ ಕಷ್ಟವನ್ನ ಪಟ್ಟು ಫೈನಲಿ ಅವನ ಮಾಂಸವನ್ನವೇ ಕೂಡ ಇವರಿಗಾಗಿನೇ ಕೊಟ್ಟ ಅಲ್ವಾ. ಆದ್ರಿಂದ ಈ ಕೋಳಿಗಳು ಎಷ್ಟೊಂದು ಇಂಪಾರ್ಟೆಂಟ್ ಅಂತ ನಮ್ಮ ಹೀರೋಯಿನ್ಗೆ ಅರ್ಥವಾಗಿದೆ. ಆದ್ರಿಂದ ಆಡಮ್ನ ಹೊಟ್ಟೆ ಹಸುವನ್ನ ತೀರಿಸಿ ಇವರನ್ನ ಕಾಪಾಡ್ಕೊಳ್ಳೋಕ್ಕಿಂತ ಆ ಕೋಳಿಗಳನ್ನ ರಕ್ಷಣೆ ಮಾಡ್ಕೊಳ್ಳೋದೇ ನಮ್ಗೆ ಇಂಪಾರ್ಟೆಂಟ್ ಅಂತ ಫೈನಲಿ ಆಡಮ್ನ ಕಥೆಯನ್ನವೇ ಕೂಡ ಮುಗಿಸಿದಾಳೆ. ಅಂಡ್ ಇವಾಗ ಎಂಟೈರ್ ಶಿಪ್ ನಲ್ಲೇ ಉಳ್ದಿರೋದು ಅಂದ್ರೆ ಕೇವಲ ನಮ್ಮ ಹೀರೋಯಿನ್ ಮಾತ್ರ. ಹಾಗೆ ಇವಳಿಗೆ ಯಾವಾಗೆಲ್ಲ ಹೊಟ್ಟೆ ಹಸುತ್ತೋ ಆವಾಗ ಆಡಮ್ ಅನ್ನ ಬಂದು ತಿನ್ಕೋತಾಳೆ. ಸೊ ಇದೇ ರೀತಿಯಾಗಿ ನಮ್ಮ ಹೀರೋಯಿನ್ ಕೆಲವು ದಿನಗಳಾಗಿ ಸರ್ವೈವ್ ಅನ್ನ ಮಾಡ್ತಾಳೆ. ಆ ನಂತರ ಇವರು ಕಲ್ಲಂಗಡಿ, ಟೊಮೊಟೊ ಎಲ್ಲವನ್ನ ನೆಟ್ಟಿ ಬಂದಿದ್ರು ಅಲ್ವಾ. ಸೊ ಇವಾಗ ಗಿಡಗಳಿವೆ, ದೊಡ್ಡದಾಗಿ ಫ್ರೂಟ್ ಅನ್ನೆಲ್ಲ ಬಿಟ್ಟಿದೆ. ನಂತರ ಇವಳು ಸಾಕಿರುವ ಕೋಳಿಗಳಿವೆ ಕೂಡ ಡೈಲಿ ಮೊಟ್ಟೆಯನ್ನುವೆ ಕೊಡ್ತಾ ಇದ್ದಾವೆ. ಆದ್ರಿಂದ ಅದೇ ಮೊಟ್ಟೆಗಳು, ಫ್ರೂಟ್ಸ್ಗಳು ಎಲ್ಲವನ್ನ ತಿನ್ಕೊಂಡು ಸರ್ವೈವ್ ಆಗ್ತಿರ್ತಾಳೆ. ಸೊ ಇದೇ ರೀತಿ ನಮ್ಮ ಹೀರೋಯಿನ್ಗೆ ಕೂಡ 9 ತಿಂಗಳುಗಳು ತುಂಬಬೇಕಾದ್ರೆ ಫೈನಲಿ ಒಂದು ಪುಟ್ಟದಾದ ಮಗುವಿಗೆ ಜನ್ಮವನ್ನುವೆ ಕೊಡ್ತಾಳೆ. ನಂತರ ಮಗುವನ್ನ ಚೆನ್ನಾಗಿನೇ ಕೇರ್ ಮಾಡಿ ಹಾರಾಡುವ ಅದೇ ಶಿಪ್ ನಲ್ಲಿ ಸಾಕಿ ಬರ್ತಾಳೆ. ನಂತರ ಇದೇ ರೀತಿ ದಿನಗಳು ಕಳೀತಾ ಶಿಪ್ ದೊಡ್ಡ ಕಾಡಿನ ಹಾಗೇನೆ ಬದಲಾಗುತ್ತೆ. ನಂತರ ತಾಯಿ ಮಗ ಇಬ್ಬರಿವೆ ಇದೇ ಶಿಪ್ ನ ಒಳಗಡೆ ಅವರ ಜೀವನವನ್ನ ಕಳೀತಾರೆ. ಅಂಡ್ ಕ್ಯಾಮ್ರಾ ಆಂಗಲ್ ಅನ್ನ ಜೂಮ್ ಔಟ್ ಮಾಡಿ ನಮ್ಗೆ ತೋರಿಸ್ಬೇಕಾದ್ರೆ ಇವಾಗ ಈ ಶಿಪ್ ಒಂದು ಜಾಗದಲ್ಲಿನೇ ಬಂದು ನಿಂತ್ಕೊಂಡಿದೆ. ಅಂಡ್ ಇದ್ರಲ್ಲಿ ಬೆಳೆದಿರುವ ಎಲ್ಲಾ ಗಿಡಗಳಿವೆ ಕೂಡ ಭೂಮಿಗೆ ಬಂದು ಅಟ್ಯಾಚ್ ಆಗಿ ಒಂದು ದೊಡ್ಡ ಪರ್ವತದ ಹಾಗೇನೆ ಬದಲಾಗ್ಬಿಟ್ಟಿದೆ ಈ ಶಿಪ್. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಸಿಂಪಲ್ ಆಗಿ ಮೂವಿಯ ಬಗ್ಗೆ ಕನ್ಕ್ಲೂಷನ್ ಅನ್ನ ಕೊಡ್ಬೇಕು ಅಂದ್ರೆ ತುಂಬಾನೇ ಸ್ವಾರ್ಥವನ್ನ ತುಂಬಿರುವಂತಹ ಒಬ್ಬ ವ್ಯಕ್ತಿ ಅವನ ಅಧಿಕಾರವನ್ನ ಬಳಸ್ಕೊಂಡು ಎಲ್ಲರ ಹತ್ರ ಭೇದ ಭಾವವನ್ನ ಮಾಡ್ತಾನೆ. ಆದ್ರಿಂದ ಸಾಮಾನ್ಯ ಮನುಷ್ಯರು ಕೇವಲ ಫುಡ್ಡಿಗೋಸ್ಕರ ಅಲೆದಾಡುವ ಪರಿಸ್ಥಿತಿ ಕೂಡ ಬರುತ್ತೆ. ಅಂಡ್ ಇವ್ರಗಳ ನಡುವೆ ನಮ್ಮ ಹೀರೋಯಿನ್ ಅನ್ಯಾಯಕ್ಕಾಗಿನೇ ಒಳಗಾಗ್ತಾಳೆ. ಅಂಡ್ ಇದೆಲ್ಲದ್ರ ನಡುವೆ ಒಬ್ಬ ಮುದುಕ ಫ್ಯೂಚರ್ ಅನ್ನ ಪ್ರಿಡಿಕ್ಟ್ ಮಾಡಿ ಮುಂದಿನ ಭವಿಷ್ಯಕ್ಕಾಗಿ ಅವನನ್ನ ತ್ಯಾಗವನ್ನ ಮಾಡ್ಕೋತಾನೆ.
ಸೊ ಇದೆಲ್ಲವನ್ನ ಅರ್ಥವನ್ನ ಮಾಡ್ಕೊಳ್ಳುವ ನಮ್ಮ ಹೀರೋಯಿನ್ ಒಂದು ಹೊಸ ಮಾನವ ಜಾತಿಯನ್ನೇ ಸೃಷ್ಟಿಯನ್ನ ಮಾಡ್ತಾಳೆ. ಅಂಡ್ ಇದೇ ಕಾನ್ಸೆಪ್ಟ್ ನ ಜೊತೆಗೆ ನಮ್ಮ ಇವತ್ತಿನ ಮೂವಿ ಕೂಡ ಎಂಡ್ ಆಗುತ್ತೆ. ಸೊ ಈ ಮೂವಿ ನಿಮ್ಗೆ ಹೇಗನ್ನಿಸ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಇಂಥದ್ದೇ ಮಾಸ್ ಆಗಿರುವ ಮೂವಿಯನ್ನ ನೋಡಲು ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಹಾಗಿದ್ರೆ ಮುಂದಿನ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.